ಗುಡ್ ಮಾರ್ನಿಂಗ್ ಡ್ಯಾಲಸ್, ಗುಡ್ ಈವ್ನಿಂಗ್ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ, ನಮ್ಮ ಇಂಡಿಯಾ ಅಂತ ಹೇಳ್ತಾ ನಿಮ್ಮ ಗೆಳೆಯ, ನಿಮ್ಮ ಆರ್ಜೆ, ನಿಮ್ಮ ಆರ್ಕೆ ರಾಜೀವ್ ಕುಲಕರ್ಣಿ ಇನ್ನೊಮ್ಮೆ ನಿಮ್ಗೆ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇವತ್ತಿನ ತಾರೀಕು ಸೆಪ್ಟೆಂಬರ್ 24, 2023 ಬೆಳಗಿನ ಜಾವ ಇಲ್ಲಿ 9 ಗಂಟೆ ಆಗಿದೆ ಡ್ಯಾಲಸ್ ನಲ್ಲಿ, ಸೆಂಟ್ರಲ್ ಸ್ಟ್ಯಾಂಡರ್ಡ್ ಟೈಮ್ ಆಫ್ USA. ಹಾಗೇನೆ ಸಾಯಂಕಾಲ 7:15 ಗಂಟೆ ಇಂಡಿಯಾ ಟೈಮ್. ನಿಮ್ಮೆಲ್ಲ ಇವತ್ತು ಸಂಡೇ ದಿವಸ ಆರಾಮಾಗಿ ಕೂಲ್ ಆಗಿ ಸಂಡೇ ಸಾಯಂಕಾಲ 7:15 ಏನೋ ಟೀ ಅಥವಾ ಕಾಫಿ ಕಪ್ ಇಟ್ಕೊಂಡು ಆರಾಮಾಗಿ ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಅಂತ ಎಣಿಸ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಕೆಲವರು ಊಟನೂ ಮಾಡ್ತಾ ಇರ್ತಾರೆ, ತೊಂದರೆ ಇಲ್ಲ, ಏನ್ ಬೇಕಾದ್ರೂ ಮಾಡಿ, ಆದ್ರೆ ಕಾರ್ಯಕ್ರಮವನ್ನು ಮಾತ್ರ ಮರಿಬೇಡಿ. ಡೆಫಿನೆಟ್ ಆಗಿ ಕನ್ನಡವಾಣಿ ಕಾರ್ಯಕ್ರಮ ಇವತ್ತು ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಯಾರು ಅಂತ ನಿಮ್ಗೆ ಆಲ್ರೆಡಿ ಒಂದು ಗೊತ್ತಿದೆ, ಯಾಕಂದ್ರೆ ನಾವು ಪೋಸ್ಟರ್ ನಲ್ಲೂ ಹಾಕಿರ್ತೀವಿ, ಹಾಗೇನೆ ಯೂಟ್ಯೂಬ್ ಲಿಂಕ್ ಅಲ್ಲೂ ಅವ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ. ಬನ್ನಿ ತಗೊಳ್ಳದೆ ಪ್ರತಿ ಭಾನುವಾರ ನಾವು ಈ ಕಾರ್ಯಕ್ರಮ ಶುರು ಮಾಡುವ ಮೊದಲು ದೇವರ ನಾಮದಿಂದ ಶುರು ಮಾಡ್ತೀವಿ. ಇವತ್ತು ಕೂಡ ನಾವು ದೇವರ ನಾಮದಿಂದ ಶುರು ಮಾಡೋಣ, ಬನ್ನಿ. ಎದ್ದೇಳು ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು. ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು. ಧರ್ಮದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಧರ್ಮದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಅಣ್ಣಪ್ಪ ಸ್ವಾಮಿಯೂ ನಿನ್ನ ಆಜ್ಞೆಗೆ ನಿಂತಿಹನು. ಎದ್ದೇಳು ಮಂಜುನಾಥ, ಎದ್ದೇಳು. ಮುನಿಗಣಗಳು ಸ್ತೋತ್ರ ಮಾಡುತ್ತಿಹರು. ಮುನಿಗಣಗಳು ಸ್ತೋತ್ರ ಮಾಡುತ್ತಿಹರು. ದೇವಾದಿ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಎದ್ದೇಳು ಮಂಜುನಾಥ, ಎದ್ದೇಳು. ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು. ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು. ಗಜರಾಜನು ನಿನಗೆ ಚಾಮರವ ಬೀಸುತ್ತಿಹನು. ಗಜರಾಜನು ನಿನಗೆ ಚಾಮರವ ಬೀಸುತ್ತಿಹನು. ನಿನ್ನ ಆಭರಣಗಳಿಗಾಗಿ ಆದಿಶೇಷನು ನಿನ್ನ ಆಭರಣಗಳಿಗಾಗಿ ಆದಿಶೇಷನು ನಿನ್ನ ಸೇರಲು ಕಾತರಿಸುತ್ತಿಹನು. ಎದ್ದೇಳು ಮಂಜುನಾಥ, ಎದ್ದೇಳು. ಎದ್ದೇಳು ಮಂಜುನಾಥ ಎದ್ದೇಳು ಅಂತ PB ಶ್ರೀನಿವಾಸ್ ಅವರ ಹಾಡಿದ ಸುಂದರವಾದ ಈ ಅವರ ಕಂಠದಿಂದ ಕೇಳ್ತಾ ನಾವು ಬೆಳೆದಿದ್ದೀವಿ ಈ ಹಾಡನ್ನು ಕೇಳ್ತಾ. ಆದ್ರೂ ಕೂಡ ಈ ಹಾಡು ನಿನ್ನೆ ರೆಕಾರ್ಡ್ ಮಾಡಿದಂಗೆ ಅಷ್ಟು ಒಂದು ಫ್ರೆಶ್ನೆಸ್ ಇದೆ. ಬನ್ನಿ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಕನ್ನಡವಾಣಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ ಮಾಡ್ತಾ ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ. ಇವತ್ತಿನ ತಾರೀಕು ಸೆಪ್ಟೆಂಬರ್ 24, 2023. ಸೊ ಇತ್ತಿತ್ತಲಾಗೆ ನೀವು ಜಾಯ್ನ್ ಆದ್ರೆ ನಿಮ್ಗೆ ಹೇಳ್ತೀನಿ, ಇವತ್ತು ನಮ್ಮ ಜೊತೆ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ.
VBF ಫ್ಯಾಮಿಲಿ ಬಿಸ್ನೆಸ್ ಓನರ್ಸ್ ಜೊತೆ ನಮ್ಮ ಇವತ್ತಿನ ಕಾರ್ಯಕ್ರಮ, ಇವತ್ತಿನ ಡಿಸ್ಕಷನ್ ನಡೆಯೋದು ಅಂತ ಇದೆ. ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಡಿಸ್ಕಷನ್ಸ್ ಇದೆ. ಯಾಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಓನರ್ಸ್ ಇದ್ದಾರೆ. ಅವ್ರು ಯಾರು ಅಂತ ಇನ್ನೊಂದು 2 ನಿಮಿಷದಲ್ಲಿ ಹೇಳ್ತೇನೆ. ಅದರ ಮೊದಲು ಎಲ್ಲಾ ಸಪೋರ್ಟರ್ಸಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಯಾಕಂದ್ರೆ ನೀವು ಆಡಿಯನ್ಸ್ ಈ ಕಾರ್ಯಕ್ರಮ ನೋಡದಿದ್ರೆ, ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ರೆ ಈ ಚಾನಲ್ ನಡೆಸೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ತುಂಬಾ ಧನ್ಯವಾದಗಳು, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೇನೆ ನಮ್ಮ ಸಪೋರ್ಟರ್ಸ್ ಎಲ್ಲ ಅವ್ರು ಕೂಡ ಸಪೋರ್ಟ್ ಮಾಡದಿದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನಮ್ಮ ಗೆಸ್ಟ್ ಬಂದು ನೋಡ್ತಾ ಇರ್ತಾರೆ, ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರಾ, ಇಷ್ಟು ಜನ ನೋಡ್ತಾರ, ವ್ಯೂವರ್ಸ್ ಇದ್ದಾರೆ ಅಂದ್ರೆ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಅಂದ್ರೆ ಜಾಸ್ತಿ ವ್ಯೂವರ್ಸ್ ಇರ್ತಾರೆ. ಅವರಿಗೂ ಏನೋ ಒಂದು ಹುರುಪು ಇರುತ್ತೆ, ಒಂದು ಸಪೋರ್ಟ್ ಬರುತ್ತೆ, ಒಂದು ಮೋರಲ್ ಸಪೋರ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರವಾಗಿ ನಿಮ್ಮ ಕಾಂಟ್ಯಾಕ್ಟ್ಸ್, ನಿಮ್ಮ ರಿಲೇಟಿವ್ಸ್, ನಿಮ್ಮ ಫ್ರೆಂಡ್ಸಿಗೆಲ್ಲ ಪ್ಲೀಸ್ ಈ ಲಿಂಕ್ ಅನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ರಾಜೀವ್ ಕುಲಕರ್ಣಿ ಡ್ಯಾಲಸ್ USA ಇಂದ ಇವತ್ತು ನಮ್ಮ ಜೊತೆ VBF ಫ್ಯಾಮಿಲಿಯಿಂದ 3 ಬಿಸ್ನೆಸ್ ಓನರ್ಸ್ ಇದ್ದಾರೆ. ಫಸ್ಟ್ ಈಸ್ ನೇಸರ್ ರಿಚಸ್ ಅಂತ, ಅವರು ರಿಚೀಸ್ ಲ್ಯಾಬೊರೇಟರಿ ಅವರ ಪ್ರೊಪ್ರೈಟರ್ ನಿತ್ಯಶ್ರೀ ಅವರು ಅಂತ. ಹಾಗನೆ ಇನ್ನೊಬ್ರು ರಾಮ್ ಪ್ರಸಾದ್ ಅಂತ, ಅಗಮ್ಯ ಎಂಟರ್ಪ್ರೈಸಸ್. ಅವ್ರು ಕೂಡ ದೊಡ್ಡ ಡಿಸ್ಟ್ರಿಬ್ಯೂಷನ್ ಒಂದು ಕಂಪನಿಯನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಏನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಅವರ ಬಾಯಿಂದಾನೆ ಆಮೇಲೆ ಕೇಳೋಣ. ಹಾಗೇನೆ the third one, she runs a company called SWAYAM Analytics. Her name is Shilpa Datar and she is a Vedic psychologist. Vedic psychologist ಅಂದ್ರೆ ತುಂಬಾ ಕ್ಯೂರಿಯಾಸಿಟಿ ಬರ್ತದೆ, ಅದು ಏನು ಅಂತ ಅವ್ರ ಹತ್ರನೇ ಕೇಳೋಣ. ವೆಲ್ಕಮ್ ಟು ಕನ್ನಡವಾಣಿ ಎವ್ರಿ ಒನ್ ಆಫ್ ಯು. ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಗುಡ್ ಈವ್ನಿಂಗ್ ಎಲ್ರಿಗೂ. ನೀವೆಲ್ಲ ಅನ್ಮ್ಯೂಟ್ ಮಾಡಿ, ಯು ಕ್ಯಾನ್ ಕಮ್ ಟು ಆನ್ಲೈನ್ ಬರ್ಬೋದು. ಹಾಗೇನೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದ್ರೆ ನೀವೆಲ್ಲ ಬಿಸ್ನೆಸ್ ಓನರ್ಸು, ಏನೋ ಒಂದು ಸಂಡೇ ಏನೋ ಒಂದು ಕಾರ್ಯಕ್ರಮ ಇರುತ್ತೆ, ಏನೋ ಒಂದು ಬ್ಯುಸಿ ಇರ್ತೀರಾ, ಅದರಲ್ಲಿ ಕೂಡ 1 hour ನೀವು ತಗೊಂಡು ಕನ್ನಡವಾಣಿ ಕೊಡ್ತಾ ಇದ್ದೀರಿ. ನಮ್ಮ ದರ್ಶಕರಿಗೆ, ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ಬಿಸ್ನೆಸ್ ಬಗ್ಗೆ ಒಂದು ಮಾಹಿತಿಯನ್ನು ಹಂಚ್ಕೊಳ್ಳುವಂತ ಒಂದು ಉದ್ದೇಶದಿಂದ ನೀವು ಇದು ಬರ್ತಾ ಇದ್ದೀರಾ. ತುಂಬಾ ಥ್ಯಾಂಕ್ಸ್ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಬಂದಕ್ಕೆ. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ರಾಜೀವ್ ಅವರೇ. ಇಟ್ ಇಸ್ ಅನ್ ಆನರ್ ಟು ಬಿ ವಿತ್ ಯು ಟುಡೇ. Thank you, ma'am. Thank you very much. So it's an honor to have all 3 of you on Kannadavani channel. Yakandre it is very important to let people know across the globe anta heltini, because Kannadavani is a global platform. It is not just restricted to USA side or India side anta illa. Even people from Australia they watch, people from Europe they watch, and people from Singapore and these countries they also watch. So it becomes very kind of a pride feeling on the irutte. It's a moment for us, because to have you on our platform and giving an opportunity for you to speak about your product, it is an immense pleasure for Kannadavani. So ಬನ್ನಿ ಶುರು ಮಾಡೋಣ ನಿತ್ಯಶ್ರೀ ಅವರಿಂದ. ಸೊ ನಿತ್ಯಶ್ರೀ ಅವರೇ, ನೀವು 3 ಜನರು ಕೂಡ ಒಂದೊಂದು ಸ್ವಲ್ಪ ಕಿರು ಪರಿಚಯ ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಇಟ್ ಈಸ್ ಬೆಟರ್ ಟು ಕಮ್ ಫ್ರಮ್ ಯುವರ್ ಓನ್ ಮೌತ್ ರಾದರ್ ದನ್ ಮೀ ಟೆಲ್ಲಿಂಗ್ ಅಬೌಟ್ ಯು, ಬಿಕಾಸ್ ತುಂಬಾ ಖುಷಿ ಆಗುತ್ತೆ ಆವಾಗ ಜನರಿಗೆ ಕೂಡ. ನಿತ್ಯಶ್ರೀ ಒಂದ ಸ್ಟಾರ್ಟ್ ಮಾಡೋಣ. ಬನ್ನಿ ನಿತ್ಯಶ್ರೀ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. It's an honor to be with the program and yours too. Thank you for including me, sir. Thank you. So ನನ್ನ small introduction ಬಂದು, I run a company called Riches Laboratories. ನನ್ನ ಬ್ರ್ಯಾಂಡ್ ಹೆಸರು ಬಂದು ನೇಸರ್ ಅಂತ ಹೇಳಿ. ನೇಸರ means the first rays of the sun. So that's where the word is derived from, which is the purest form. So which means to say my products are as pure as the first rays of the sun. Right? So we manufacture soap, shampoos, lotions, lip balm, a totally an Ayurvedic solution for all your skin and hair care needs. So we do have products based on your skin and your hair type. So we can very nice. ರಾಮ್ ಪ್ರಸಾದ್ ಅವರೇ, ನಮಸ್ಕಾರ. ನಮಸ್ಕಾರ. ತುಂಬಾ ಧನ್ಯವಾದಗಳು ಸರ್, ನಮ್ಮನ್ನ ಈ ಪ್ಲಾಟ್ಫಾರ್ಮ್ಗೆ ಒಂದು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದಕ್ಕೆ. ಹಾಗೆ ನಾನು ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್, 20+ years ಆಫ್ ಎಕ್ಸ್ಪೀರಿಯನ್ಸ್ ಇದ್ದು ಕೆಲಸ ಬಿಟ್ಟ ಮೇಲೆ
ಏನೋ ಒಂದು ಮಾಡಬೇಕು, ನನ್ನದೇ ಆದ ಒಂದು ಸಂಸ್ಥೆನ ಶುರು ಮಾಡಬೇಕು ಅಂತ ಹೇಳಿ ಶುರು ಮಾಡಿದಾಗ ಅಗೇನ್ ನಿತ್ಯಶ್ರೀ ಅವರು ಹೇಳಿದಾಗೆ ನಿತ್ಯಶ್ರೀ ಅವ್ರ ಜೊತೆನೆ ಫಸ್ಟ್ ನಾನು ಬಿಸ್ನೆಸ್ ಶುರು ಮಾಡಿದ್ದು ಕೂಡ. ವೆರಿ ನೈಸ್. ಹಾಗಾಗಿ ಅವರು ನೇಸರ್ ಅಂತ ಇಟ್ಕೊಂಡಿರೋ ವ್ಯಾಲ್ಯೂಗೆ ತಕ್ಕನಾಗಿ ನಾನು ಅಗಮ್ಯ ಅಂತ ಇಟ್ಕೊಂಡೆ. ಯಾಕೆಂತಂದ್ರೆ ಅಗಮ್ಯ ಅಂತಂದ್ರೆ ಕೈಗೆ ನಿಲುಕದ್ದನ್ನ ಸಿಗತ್ತೆ ಅಂತ ನನ್ನ ಹತ್ರ. ಸೊ ಹಾಗಾಗಿ ನನ್ನ ಹತ್ರ ಇರೋ ಪ್ರಾಡಕ್ಟ್ಸ್ ಎಲ್ಲದೂ ಕೂಡ ನಾನು ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆ, ಮುಂದೆ ಹೇಳ್ತೀನಿ. ಸೊ ಬೇರೆ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಆರ್ಗ್ಯಾನಿಕ್ ಬೇಸ್ಡ್ ಆಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ. ನಮ್ಮ ಜನಕ್ಕೆ ಇದರ ಅವಶ್ಯಕತೆ, ಯಾಕೆಂದ್ರೆ ನಾನು ಕೋವಿಡ್ ಟೈಮಲ್ಲಿ ಶುರು ಮಾಡಿದ್ರಿಂದ ನಾನು ಬಿಸ್ನೆಸ್ ಶುರು ಮಾಡಿದ್ ಕೋವಿಡ್ ಟೈಮಲ್ಲೇನೆ. ಸೊ ಹಾಗಾಗಿ ಕೋವಿಡ್ ಟೈಮಲ್ಲಿ ಆರ್ಗ್ಯಾನಿಕ್ ವ್ಯಾಲ್ಯೂ ಎಷ್ಟಿದೆ ಅಂತ ಗೊತ್ತಾಯ್ತು. ಸೊ ಅದಕ್ಕೆ ನಾನು ಜನರಿಗೆ ಆರ್ಗ್ಯಾನಿಕ್ ಆಗಿ ಇರೋ ಪ್ರಾಡಕ್ಟ್ಸ್ ನ ತಲುಪಿಸ್ಬೇಕು ಅಂತ ಹೇಳಿ ಬೇಯಿಸಿಟ್ಕೊಂಡು ಈ ಸಂಸ್ಥೆನ ಶುರು ಮಾಡಿ. ತುಂಬಾ ಒಳ್ಳೆ ವಿಚಾರ. ಶಿಲ್ಪಾ ಅವರೇ ನಮಸ್ಕಾರ. ಸೊ ನಾನು I was very disappointed with the Western psychological theories, and so I wanted to see what is there. I'll tell you the whole genesis of it as we go forward. So adanna because of my disappointment, I look towards the Indian knowledge system. Alli nange Ayurveda, yoga, Sankhyan philosophy, ಮತ್ತೆ ಪಂಚಮಹಾಭೂತ ಥಿಯರಿ ಎಲ್ಲ ನೋಡಿ I realized that there's a huge knowledge base to understand people, to understand how we think, what we behave, how we interact with people. There's a lot of information. So adan togondo I have developed a set of tests to assess personality, and I've converted it into a software. I got my PhD based on this work from Mysore University. And we are working with students and corporates for psychometric assessments of personality. Wow. That is a small introduction. Very nice, ma'am. So I'm assuming or guessing that ನೀವು 3 ಜನರು ಬ್ಯಾಂಗ್ಳೂರ್ ಬೇಸ್ಡ್ ಅಲ್ವಾ? Yes, I live in Bangalore. Okay, very great. ಸೊ ಪ್ರೇಕ್ಷಕರಿಗೆ ಇತ್ತಿತ್ತಲಾಗಿ ಯಾರೋ ಲಾಗಿನ್ ಆದ್ರೆ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಕಾರ್ಯಕ್ರಮ VBF ಬಿಸ್ನೆಸ್ ಓನರ್ ಜೊತೆ ಇದೆ. ಇವತ್ತು ನಾವು 3 ಬಿಸ್ನೆಸ್ ವರ್ಟಿಕಲ್ ಅನ್ನು ಸಿಲೆಕ್ಟ್ ಮಾಡಿದೀವಿ. ಒಂದನೇದಾಗಿ ಅಗಮ್ಯ ಎಂಟರ್ಪ್ರೈಸಸ್ ಅಂತ, ಇನ್ನೊಂದು ಸ್ವಯಂ ಅನಾಲಿಟಿಕ್ಸ್ ಅಂತ, ಇನ್ನೊಬ್ರು ನೇಸರ್ ರಿಚರ್ಸ್ ಅಂತ ಹೇಳಿ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ರೀಚ್ ಔಟ್ ಟು ದೇರ್ ವೆಬ್ಸೈಟ್ಸ್. ಅದು ಏನು ಅಂತ ಹೇಳ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಆದ್ರೆ ಅವ್ರ ಜೊತೆ ಇವತ್ತು ಯಾಕೆ ಕಾರ್ಯಕ್ರಮ ನಮ್ಮ ಕನ್ನಡವಾಣಿ ಇದಕ್ಕೋಸ್ಕರ ಅಂದ್ರೆ, ಗ್ಲೋಬಲ್ ಪ್ಲಾಟ್ಫಾರ್ಮ್ ಮೂಲಕವಾಗಿ ಜನರಿಗೆ ಗೊತ್ತಾಗ್ಬೇಕು ಯಾವ ತರದ್ದು ಈ ಪ್ರಾಡಕ್ಟ್ ಅನ್ನು ಡೀಲ್ ಮಾಡ್ತಾರೆ, ಯಾವ ತರ ಪ್ರಾಡಕ್ಟ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಹೇಳಿ. ಸೊ ಬನ್ನಿ ನಿತ್ಯಶ್ರೀ ಅವ್ರ ಹತ್ರ ಹೋಗೋಣ. ಮತ್ತೆ ನಿತ್ಯಶ್ರೀ ಅವರೇ, ಈಗ ನೀವು ಹೇಳಿದ್ರಿ ನೇಸರ್ ಬ್ರ್ಯಾಂಡ್ ಕೊಟ್ಟದ್ದು, ಅಂದ್ರೆ ದ ಫಸ್ಟ್ ಸನ್ ರೇ ಏನು ಬೀಳುತ್ತೆ ಅದರಿಂದ ಮೂಲಕ ಒಂದು ಪ್ಯೂರ್ ಫಾರ್ಮ್ ಆಫ್ ಪ್ರಾಡಕ್ಟ್ ನೀವು ಮಾಡ್ತಾ ಇದ್ದೀರಿ ಅಂತ. ಸೊ ಇದು these products are manufactured in Bengaluru only, or you get these manufactured from somewhere else? No, sir. We manufacture in-house. In-house in Bangalore. Yes. Third-party contractor ನಾವು ಯಾವುದು ಮಾಡ್ತಾ ಇಲ್ಲ. That's because of the quality to maintain. So ನಮ್ಮ ಆಯುಷ್ ಲೈಸೆನ್ಸ್ ಇದೆ, ಪ್ಲಸ್ GMP certified through them. So ನಾವೇನೇ ಮಾಡಿದ್ರು ಪ್ಯೂರ್ ನ್ಯಾಚುರಲ್ ಆಯಿಲ್ಸ್ ಇಂದ ಪ್ರಿಪರೇಷನ್ಸ್. Wow. Bangalore. So very nice. So you said soap, shampoos, oil, and ಮತ್ತೆ cosmetic products anta helidri ನೀವು. So everything is made in house, and that too made in Namak, Bengaluru only, basically. Yes, definitely. Make in India nice product. That's a very good thing. So coming back to Swayam Analytics, Shilpa avar hatra. So Shilpa avare, I read somewhere in your resume or profile alli, you call yourself as a Vedic psychologist. You briefly mentioned that you don't believe in the Western type of beliefs alla. So just tell us, ಏನು Vedic psychologist andre ಏನು? Yeah. So first is not that I don't believe in all the Western psychological theories. There are many theories. There are lots of good work that they are doing in psychotherapy and so many other areas. But as far as understanding personality is concerned, they don't have a holistic understanding. There are many theories. You can't piecemeal all of them together to make a whole.
So they work independently, but they don't make a complete whole. So that's why I started looking at what could be so eternal, something that could be applicable to people across the world, and something that we could use on a daily basis, like the STEM science, like physics, maths, chemistry. They have universal laws. They're applicable to people across the world. But psychology is not like that. It's very divided. So I wanted something to build something, that could be applied across the world. And that's how I came across there's a huge amount of information about Manas, man, behavior. ಮನುಷ್ಯ ಅಂತಂದ್ರೆ ಹೇಗಿರ್ತಾನೆ, ಯಾವ ತರ ಮನುಷ್ಯ, ಡಿಫ್ರೆಂಟ್ ಲೆವೆಲ್ಸ್, ಕಾಂಬಿನೇಷನ್ಸ್. ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಯಾವ ತರ ಬಿಹೇವ್ ಮಾಡ್ತಾರೆ ಅವ್ರು. ಸೊ ಅದೆಲ್ಲ ಡೀಟೇಲ್ಡ್ ಇನ್ಫಾರ್ಮೇಶನ್ ಇಸ್ ದೇರ್ ಇನ್ ದ ವೇದಾಸ್, ಉಪನಿಷತ್ಸ್. ಭಗವದ್ಗೀತದಲ್ಲಂತೂ ಶ್ರೀಕೃಷ್ಣ ಟಾಕ್ಸ್ ಟು ಅರ್ಜುನ. ಸಾತ್ವಿಕ ಮನೋಭಾವ ಇರೋ ಮನುಷ್ಯ ಹೇಗಿರ್ತಾನೆ, ರಾಜಸಿಕ ಮನೋಭಾವ ಇರೋ ಮನುಷ್ಯ ಹೇಗಿರ್ತಾನೆ, ಯಾವ ತರ ಕೂತ್ಕೋತಾನೆ, ನಿಂತ್ಕೋತಾನೆ, ಯಾವ ತರ ಉಡುಪಿರುತ್ತೆ, ಯಾವ ತರ ಊಟ ತಿಂಡಿ ಮಾಡ್ತಾರೆ ಅಂತ ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಐ ಇಂಪೋರ್ಟೆಡ್ ಆಲ್ ಆಫ್ ದಟ್ ಇನ್ ಟು ದ ಡೊಮೇನ್ ಆಫ್ ಸೈಕಾಲಜಿ, ಅಂಡ್ ದಟ್ ಇಸ್ ಕಾಲ್ಡ್ ಇಂಡಿಯನ್ ಸೈಕಾಲಜಿ, ಫಾರ್ ಲ್ಯಾಕ್ ಆಫ್ ಅ ಬೆಟರ್ ವರ್ಡ್. Just that geographical location, and it's based on Indian philosophy. It's known as Indian psychology popularly across the world. So it's also known as Indic psychology. It's also known as Vedic psychology. Okay. These are information that have come to us from the Vedic knowledge system. And then I have imported it into the domain of psychology and then built the tests around it. Excellent answer from you. Ram Prasad avare, I see a lot of products behind you, and ಒಂದು ದೊಡ್ಡ ಡಿಸ್ಪ್ಲೇ ತರ ಕಾಣ್ತಾ ಇದೆ. ಐ ಥಿಂಕ್ ಯು ಆರ್ ಡೆಫಿನೆಟ್ಲಿ ಟಾಕಿಂಗ್ ಫ್ರಮ್ ಯುವರ್ ಆಫೀಸ್ ಅಂತ ಅನಿಸ್ತಾ ಇದೆ. ಬಟ್ ಯು ಮೆನ್ಷನ್ಡ್ ದಟ್ ಯು ಆರ್ ಎ ಡಿಸ್ಟ್ರಿಬ್ಯೂಟರ್ ಆಫ್ ವೇರಿಯಸ್ ಟೈಪ್ ಆಫ್ ಫುಡ್ ಪ್ರಾಡಕ್ಟ್ಸ್. ಹಾಗೇನೆ ನಿತ್ಯಶ್ರೀ ಅವರ ಪ್ರಾಡಕ್ಟ್ ಕೂಡ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅಂತ ಹೇಳಿ. ಸೊ ವಾಟ್ ಹ್ಯಾಸ್ ಇನ್ಸ್ಪೈರ್ಡ್ ಯು? ನಿಮ್ಗೆ ಯಾಕೆ ಅದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಿಟ್ಟು, ಇಂಜಿನಿಯರಿಂಗ್ ಕೆಲಸ ಬಿಟ್ಟು ಈ ತರ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂತ? ಅಫ್ಕೋರ್ಸ್ ಒನ್ ಈಸ್ ಆಂಬಿಷನ್, ಅಂದ್ರೆ ನಂದೇ ಏನೋ ಒಂದು ಇರಬೇಕು ಅಂತ. ಯು ಕುಡ್ ಆಲ್ಸೋ ಚೋಸನ್ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಒಂದು ಕನ್ಸಲ್ಟಿಂಗ್ ಮಾಡ್ಬೋದಿತ್ತು, ಅಥವಾ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಸಣ್ಣ ಮ್ಯಾನುಫ್ಯಾಕ್ಚರಿಂಗ್ ಒಂದು ಫ್ಯಾಕ್ಟರಿ ಹಾಕ್ಬೋದಿತ್ತು. ಬಟ್ ವೈ ಯು ಚೋಸ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ಇಂಜಿನಿಯರಿಂಗ್ ಫೀಲ್ಡ್? ಸರ್ ಅನ್ಮ್ಯೂಟ್ ಮಾಡಿ. ಇದಕ್ಕೆ ಆಕ್ಚುಲಿ ನಾನು ಕೆಲಸ ಬಿಡ್ಬೇಕಾದಂತ ಪರಿಸ್ಥಿತಿ ಬಂತು. ಕಾರಣ ನಾನು ಮಾಡ್ತಾ ಇದ್ದ ಪ್ರಾಜೆಕ್ಟ್ ಕ್ಲೋಸ್ ಆಗೋಯ್ತು. ಸೊ ಆ ಟೈಮಲ್ಲಿ ಆಸ್ ಅ ಸೀನಿಯರ್ ಎಂಪ್ಲಾಯಿ ಓವರ್ ಎಕ್ಸ್ಪೀರಿಯನ್ಸ್ಡ್ ಇರೋನು ಫಸ್ಟ್ ಟಾರ್ಗೆಟ್ ಮಾಡ್ತಾರೆ ಅಂತ ಯೂಶಲಿ ಎಲ್ಲ ಕಟ್ ಡೌನ್ ದ ಕಾಸ್ಟ್. ಸೊ ಹಾಗಾಗಿ ನಾನು ಕೆಲಸ ಬಿಡಬೇಕು ಅಂತ ಬಂತು. ಮತ್ತೆ ನನಗೆ ಆ ಪೊಸಿಷನ್ಗೆ ತಕ್ಕನಾದ ಕೆಲಸ ಸಿಕ್ಲಿಲ್ಲ. ನಾನೇನು ಕೆಲಸ ಮಾಡ್ತಾ ಇದ್ದೆ ಆ ಪೊಸಿಷನ್ಗೆ ತಕ್ಕನಾದ ಕೆಲಸ ಸಿಕ್ಕಿಲ್ಲ. ಸೊ ಏಜ್ ಕೂಡ ಫ್ಯಾಕ್ಟರ್ ಇತ್ತು. ಸೊ ಹಾಗಾಗಿ ನಾನು ಇದು ಬೇಡ, ನಂದೇ ಏನಾದ್ರು ಒಂದು ಮಾಡೋಣ ಅಂತ ಹೇಳಿ ಸೊ ಐ ಚೂಸ್ ಆನ್ ದಿಸ್. ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನಿತ್ಯಶ್ರೀ ಅವರ ಕನೆಕ್ಟ್ ಆಯ್ತು VBF ಮುಖಾಂತರನೇ. ಸೊ ಹಾಗಾಗಿ ಅದನ್ನ ಫಸ್ಟ್ ಪ್ರಾಡಕ್ಟ್ ಆಗಿ ನೇಸರ್ ಪ್ರಾಡಕ್ಟ್ಸ್ ನ ತಗೊಂಡಿದ್ದೀನಿ. ಸೊ ಆಮೇಲೆ ಬೇಸಿಕಲಿ ಆ ನೇಸರ್ ಅಂತ ಏನು ವರ್ಡ್ ಇದೆ ಅದು ನಿಮ್ಮ ಮೇಲೆ ಬಿತ್ತು, ಸನ್ ರೇ ತರ ಅಂತ ಹೇಳ್ಬೋದು. ಫಸ್ಟ್ ಅದನ್ನ ತಗೊಂಡು ಶುರು ಮಾಡಿದೆ. ಆಮೇಲೆ ಹೀಗೆ ಜಾಮ್ಸ್ ಕೂಡ ಮಾಡುವಂತ ಒಬ್ರು ಯುನೀಕ್ ಜಾಮ್ಸ್ ನಮ್ಮ VBF ಅಲ್ಲೇ ಮೆಂಬರ್ ಕೂಡ ಆಗಿದ್ರು. ಸೊ ಅವರು ಬೇಸಿಕಲಿ ಬೆಂಗಳೂರಿನ ಇದು ಆಕ್ಯುಪೈ ಮಾಡ್ಕೊಂಡಿರ್ಲಿಲ್ಲ ಅವ್ರ ಮಾರ್ಕೆಟ್. ಸೊ ದೇ ಆರ್ ಬೇಸಿಕಲಿ ಔಟ್ಸೈಡ್ ಬ್ಯಾಂಗ್ಳೂರ್, ಔಟ್ಸೈಡ್ ಕರ್ನಾಟಕ ಆಕ್ಚುಲಿ ಅವರು ಇದು ಮಾಡ್ತಾ ಇದ್ರು. ಸೊ ಹಾಗಾಗಿ ಬೆಂಗಳೂರಲ್ಲಿ ನೀವು ಮಾಡೋದಾದ್ರೆ ತಗೊಳ್ಳಿ ಮಾಡಿ ಅಂತ ಹೇಳೋದು. ಸೊ ಹಾಗಾಗಿ ಅವ್ರದ್ದು ಯೂನಿಕ್ ಪ್ರಾಡಕ್ಟ್ಸ್ ಯಾವ ತರ ಅಂತಂದ್ರೆ ಬೇಸಿಕಲಿ ನಿಮ್ಗೆ ಮಾರ್ಕೆಟ್ ಅಲ್ಲೆಲ್ಲ ಸಿಗೋದು ಬರೀ ಫ್ರೂಟ್ ಜಾಮ್ ಸಿಗುತ್ತೆ, ಅಥವಾ ಯಾವ್ದೊಂದು ಪರ್ಟಿಕ್ಯುಲರ್ ಆಗಿ ಒಂದೇ ಒಂದು ಇದು ಸಿಗುತ್ತೆ. ಇದ್ರಲ್ಲಿ ನನ್ನ ಪ್ರಾಡಕ್ಟ್ ಈ ಜಾಮ್ಸ್ ಅಲ್ಲಿ ವಿಶೇಷ ಏನು ಅಂತಂದ್ರೆ ಚಿಲ್ಲಿ ಬೇಸ್ಡ್ ಇರುತ್ತೆ ವಿತ್ ಚಿಯಾ. ಸೊ ಗಾವಾ ಚಿಲ್ಲಿ, ಪೈನಾಪಲ್ ಚಿಲ್ಲಿ, ಆಪಲ್ ಸಿನಮಾನ್ ಇದೆ, ಫಿಗ್ ಜಾಮ್ ಇದೆ. ಸೊ ಡಿಫ್ರೆಂಟ್ ಇಂಥದೆಲ್ಲ ಹೇಳಿದ್ರೆ ಈಗ ನಾನು ಹೇಗೆ ಇಂಟರ್ವ್ಯೂ ಮಾಡೋದು? ನೀವು ಇಷ್ಟೆಲ್ಲ ಈಗ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಈ ರೀತಿಯಾದ ಜಾಮ್ಸ್ ಇದೆ. ಹಾಗೆ ಡಯಾಬಿಟಿಕ್ ನವ್ರಿಗೆ ಒಂದು ಸ್ಪೆಷಲ್ ಆಗಿ ಅವರು ಜಾಮ್ಸ್ ನ ತಯಾರು ಮಾಡಿದ್ರು, 4 ವೆರೈಟಿ ಜಾಮ್ಸ್ ತಯಾರು ಮಾಡಿದ್ರು. ಸೊ ಅದು ಬೇಸಿಕಲಿ ಡಯಾಬಿಟಿಕ್ ನವ್ರಿಗೆ ಹೆಲ್ಪ್ ಆಗ್ಲಿ, ಅವ್ರಿಗೆ ಜಾಮ್ಸ್ ತಿನ್ನೋಂಥದ್ದಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಅದು ಕೂಡ CFTRI ಇಂದ ಅಪ್ರೂವ್ ಆಗಿರುವಂತ ಪ್ರಾಡಕ್ಟ್ಸ್ಗಳು.
ಓ ವೆರಿ ನೈಸ್. ಸೊ ಹಾಗಾಗಿ ಅದನ್ನ ನಾನು ನನ್ನ ಇದಕ್ಕೆ ಅಳವಡಿಸ್ಕೊಂಡೆ. ಹಾಗೆ ದೇಸಿ ತುಪ್ಪ ಸಿಗತ್ತೆ. ಮತ್ತೆ ನೀವು ದೇಸಿ ತುಪ್ಪ, ಸಾರಿ ಟು ಇಂಟರಪ್ಟ್ ಯು, ದೇಸಿ ತುಪ್ಪ ಅಂದ್ಮೇಲೆ ನಂಗೆ ನೆನಪಾಯ್ತು, ನಾನು ಖರೀದಿ ಮಾಡಿದ್ದೀನಿ ದೇಸಿ ತುಪ್ಪ. ಇಫ್ ಯು ರಿಮೆಂಬರ್, ಫಸ್ಟ್ ಮೀಟಿಂಗ್ ಅಲ್ಲೇ ನಾನು ಖರೀದಿ ಮಾಡಿದ್ದೇನೆ. ದರ್ಶಕರಿಗೆ ಹೇಳ್ತಾನೆ, ನಿಮ್ಗೆ ದೇಸಿ ತುಪ್ಪ ಬೇಕಂತ ಇದ್ರೆ ಡೆಫಿನೆಟ್ ಆಗಿ ರಾಮ್ ಪ್ರಸಾದ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಒಳ್ಳೆ ದೇಸಿ ತುಪ್ಪ ಸಿಗುತ್ತೆ. ಹಾಗೇನೆ ಇನ್ಫ್ಯಾಕ್ಟ್ ಐ ಹ್ಯಾಡ್ ಗಿವನ್ ದ ಸ್ಯಾಂಪಲ್ ಟು ಮೈ ಸಿಸ್ಟರ್ಸ್ ಏರಿಯಾ ಆಲ್ಸೋ, ದೇರ್ ಅಪಾರ್ಟ್ಮೆಂಟ್ ಏರಿಯಾ. ಅವರು ಕೂಡ ದೇ ಹ್ಯಾಡ್ further distributed to some people around her neighbors, and everybody has liked it. Very, very good job. Please continue. ಥ್ಯಾಂಕ್ ಯು ಸರ್. ಸೊ ಹಾಗೆ ಕೋಲ್ಡ್ ಇದು ಇತ್ತೀಚೆಗೆ ಆಯಿಲ್ ಬಗ್ಗೆ ಕೇಳೇ ಇರ್ತೀರ, ಫಿಲ್ಟರ್ ಇದಾಗಿರುತ್ತೆ, ಅಡಲ್ಟ್ರೇಟೆಡ್ ಇರುತ್ತೆ ಅಂತ ಹೇಳಿ. ಅದಕ್ಕೆ ಯೋಚನೆ ಮಾಡಿದೆ, ಅದನ್ನು ನಮ್ಮ VBF ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋರು ಒಬ್ರ ಜೊತೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅವರು ಗ್ರೌಂಡ್ನಟ್ ಆಯಿಲ್, ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್, ಕೋಕೋನಟ್ ಆಯಿಲ್ ಎಲ್ಲ ಅದನ್ನು ಕೊಡ್ತಾ ಇದ್ದಾರೆ. ಸೊ ಹಾಗೆ ವಿಶೇಷವಾಗಿ ಇತ್ತೀಚೆಗೆ ಒಂದು ಶುರು ಮಾಡ್ಕೊಂಡಿದ್ದು ಚೆಕ್ಕಿ ಫ್ರೆಶ್ ಫ್ಲೋರ್ಸ್. ಇದ್ರ ಬಗ್ಗೆ ಇನ್ನು ಮುಂದೆ ಕಂಟಿನ್ಯೂ ಮಾಡೋಣ. ಒಂದು ಸಣ್ಣ ಬ್ರೇಕ್ ತಗೊಂಡ್ ಬರೋಣ ಕ್ವಿಕ್ ಆಗಿ. ಡೆಫಿನೆಟ್ಲಿ ವಿಲ್ ಕಂಟಿನ್ಯೂ ಆಫ್ಟರ್ ದಿಸ್. ಥ್ಯಾಂಕ್ ಯು. ನಾನೇನನು ನುಡಿಯಲಿನಲ್ಲೇ ತಿಳಿಸೆಯ, ನಾನಿನ್ನ ಬಿಡಲು ಎಂದಿಗೂ, ನೀ ನನ್ನ ಜೀವ ಎಂದಿಗೂ. ಓ ಅರಗಿಳಿಸವಿ ಮಾತೊಂದ ನುಡಿವೆಯ, ನಾನೇನನು ನುಡಿಯಲಿನಲ್ಲ ಹೇಳೆಯ, ನಾನಿನ್ನ ಬಿಡಲು ಎಂದಿಗೂ, ನೀ ನನ್ನ ಜೀವ ಎಂದಿಗೂ. ಹಾಲು ಜೇನು ಕಲೆತಂತೆ ಮನಸ್ಸು ಮನಸ್ಸು ಕಲೆತಾಯ್ತು, ಬದುಕಲ್ಲಿ ಹರುಷ ತುಂಬಿತು. ನದಿಗಳೆರಡು ಬೆರೆತಂತೆ ಹೃದಯವೆರಡು ಬೆರೆತಾಯ್ತು, ನೀ ಬಂದು ಬಾಳು ಬೆಳಕಿತು. ನಾನೆಂದೆಂದು ಹೀಗನ್ನಾಗೆ ಇರುವಾಸೆ ತಂದಿತು. ಓ ನಲ್ಲನ್ನದಿ ಮಾತೊಂದ ನುಡಿವೆಯ, ನಾನೇನನು ನುಡಿಯಲಿನಲ್ಲೇ ತಿಳಿಸೆಯ, ನಾನಿನ್ನ ಬಿಡ. ನಲ್ಲನೆ ಸವಿ ಮಾತೊಂದ ಅಂತ ಈ ಹಾಡು, ಸುಂದರವಾದ ಹಾಡು ಇದು. ಸಹೋದರರ ಸವಾಲ್ ಮೂವಿಯಿಂದ ಪಿಕ್ಚರೈಸ್ಡ್ ಆನ್ ರಜನಿಕಾಂತ್. ಡೆಫಿನೆಟ್ಲಿ ಮತ್ತೊಂದ್ಸಲ ನಿಮ್ಗೆಲ್ಲ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ. ಇವತ್ತಿನ ತಾರೀಕು ಸೆಪ್ಟೆಂಬರ್ 24, 2023. ಹೇಗೆ 8 ತಿಂಗಳು 9 ತಿಂಗಳು ಮುಗಿತೋತಂತ ಗೊತ್ತಾಗ್ಲಿಲ್ಲ. 2023ನೇ ಇಸ್ವಿ ಇನ್ನೊಂದು 3 ತಿಂಗಳಲ್ಲಿ 2023 ಆಲ್ಸೋ ವಿಲ್ ಬಿ ಓವರ್. ಎಷ್ಟು ಬೇಗ ಟೈಮ್ ಫ್ಲೈ ಆಗುತ್ತೆ ಅಂತ ಇದರಿಂದ ಗೊತ್ತಾಗುತ್ತೆ. ಇವತ್ತು ನಮ್ ಜೊತೆ VBF ಬಿಸ್ನೆಸ್ ಓನರ್ಸ್ ಇದ್ದಾರೆ. 3 ಬಿಸ್ನೆಸ್ ಓನರ್ಸ್. ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ.
ನೇಸರ್ ರಿಚಸ್, ಹಾಗೇನೆ ನಮ್ಮ ಸ್ವಯಂ ಅನಾಲಿಟಿಕ್ಸ್ ಮತ್ತೆ ಅಗಮ್ಯ ಎಂಟರ್ಪ್ರೈಸಸ್ ಅಂತ ರಾಮ್ ಪ್ರಸಾದ್ ಅವರು ಮಾತಾಡ್ತಾ ಇದ್ರು ಅವರ ಪ್ರಾಡಕ್ಟ್ ಬಗ್ಗೆ. ಬನ್ನಿ ರಾಮ್ ಪ್ರಸಾದ್ ಅವ್ರ ಹತ್ರ ಕಂಟಿನ್ಯೂ ಮಾಡೋಣ. ಸಾರಿ ನಿಮ್ಗೆ ಇಂಟರ್ಫಿಯರ್ ಮಾಡಿದೆ, ಯಾಕಂದ್ರೆ ಒಂದು ಸಣ್ಣ ಬ್ರೇಕ್ ಬೇಕಾಗುತ್ತೆ. ನೀವು ಹಾಲು, ತುಪ್ಪ, ಜೇನು ಇದೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ನನಗೆ ಅದು ತಡಿಲಿಕ್ಕೆ ಆಗ್ಲಿಲ್ಲ. ಅದಕ್ಕೋಸ್ಕರವಾಗಿ ಅದನ್ನ ಸ್ವಲ್ಪ ಬ್ರೇಕ್ ತಗೊಳ್ಬೇಕಾಯ್ತು. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ನೀವು ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ರಿ. ಅದೇ ಚೆಕ್ಕಿ ಫ್ಲೆಶ್ ಇದು ಅಕ್ಕಿ ಫ್ಲೋರ್ಸ್ ಎಲ್ಲ ಸಿಗುತ್ತೆ. ಅಂದ್ರೆ ಮನೆಯಲ್ಲೇ ಈಗ ಅವರು ನಮ್ಮ VVF ಮೆಂಬರ್ ಕೂಡ. ಸೊ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಕಂಪ್ಲೀಟ್ಲಿ ಆರ್ಗ್ಯಾನಿಕ್, ಯಾವುದೇ ಕೆಮಿಕಲ್ಸ್ ಮಿಕ್ಸ್ ಯಾವುದೇ ಇದಿರೋದಿಲ್ಲ, ಕ್ಲೀನ್ಡ್ ಆಗಿರುತ್ತೆ. ಸೊ ಆ ಥರದನ್ನೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲ ಥರ ಫ್ಲೋರ್ಸ್ ಕೂಡ ಸಿಗುತ್ತೆ. ಮತ್ತೆ ಜೇನುತುಪ್ಪ ನೀವು ಹೇಳಿದ್ರಿ, ಈಗ ತಾನೇ ಹನಿ ಅಂತ ಹೇಳಿದ್ರಿ, ಅದು ಫಾರೆಸ್ಟ್ ಹನಿ ಕೂಡ ಸಿಗುತ್ತೆ. ಮತ್ತೆ ನಾನು ಇನ್ನೊಂದು ಪ್ರಾಡಕ್ಟ್ ಅಂತಂದ್ರೆ ಅಗೈನ್ ಬೇಸಿಕಲಿ ಇಟ್ ಈಸ್ ಪ್ಯೂರ್ ನ್ಯಾಚುರಲ್ ಪ್ರಾಡಕ್ಟ್. ಚಿಕೆಕಾಯಿ ಮತ್ತು ರೀಟಾನೆಟ್ ಬಳಸಿ ಮಾಡಿರೋಂಥ ಹೋಮ್ ಕೇರ್ ಪ್ರಾಡಕ್ಟ್ಸ್ ಲೈಕ್ ಫ್ಲೋರ್ ಕ್ಲೀನರು, ಡಿಶ್ ವಾಶ್, ಫ್ಯಾಬ್ರಿಕ್ ವಾಶ್, ಹ್ಯಾಂಡ್ ವಾಶ್, ಕಂಪ್ಲೀಟ್ ಅದಷ್ಟು ಎಲ್ಲ ಪ್ರಾಡಕ್ಟ್ಸ್ ಯಾವ್ದಾದ್ರು ಅವ್ರ ಬ್ರಿಕ್ಸ್ ಅಂತ ಹೇಳಿ ಈಸ್ ಆಲ್ಸೋ VVF ಮೆಂಬರ್. ಅವರು ಕೂಡ ಹಿಂದೆ ಒಂದ್ಸತಿ ನಿಮ್ ಜೊತೆ ಇದನ್ನು ಕೂಡ ಮಾಡಿದ್ರು ಅಂತ ಅನ್ಸುತ್ತೆ. ಸೊ ಅವ್ರ ಪ್ರಾಡಕ್ಟ್ಸ್ ಕೂಡ ನಾನು ಡೀಲ್ ಮಾಡ್ತಾ ಇದ್ದೀನಿ. ಹೀಗೆ ಸುಮಾರು ವೆರೈಟಿ ಎಲ್ಲ VVF ಮೆಂಬರ್ ಜೊತೆಗೇನೆ ಕೂಡ್ಕೊಂಡು ಒಂದು ಮಾಡೋಣ ಅಂತ ಹೇಳಿ VVFಗೆ ಎಲ್ಲಾರು ಸಪೋರ್ಟ್ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದೆ. ವೆರಿ ನೈಸ್, ವೆರಿ ನೈಸ್. ಡೆಫಿನೆಟ್ ಆಗಿ ರಾಮ್ ಪ್ರಸಾದ್ ಅವರ ಒಂದು ಡಿಸ್ಟ್ರಿಬ್ಯೂಟ್ ಮಾಡೋ ಒಂದು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತೆ, ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ಆ ನೆಮ್ಮದಿಯನ್ನು ಡೆಫಿನೆಟ್ ಆಗಿ ಹಾಳು ಮಾಡಬಾರ್ದು ಅಂತ ನಮ್ಮ ಸ್ವಯಂ ಅನಾಲಿಟಿಕ್ಸ್ ಅವರು ಇದ್ದಾರೆ, ವೇದಿಕ್ ಸೈಕಾಲಜಿಸ್ಟ್ ಶಿಲ್ಪಾ ಅವರು. ಬನ್ನಿ ಶಿಲ್ಪಾ ಅವ್ರ ಹತ್ರ ಹೋಗೋಣ, ಯಾಕಂದ್ರೆ ಅವ್ರು ಡೆಫಿನೆಟ್ ಅವ್ರ ಹತ್ರ ತುಂಬಾ ಸೊಲ್ಯೂಷನ್ಸ್ ಇರುತ್ತೆ, ಬಿಕಾಸ್ ಶಿ ಇಸ್ ಎ ಸೈಕಾಲಜಿಸ್ಟ್. ಸೊ ಟೆಲ್ ಮೋರ್ ಅಬೌಟ್ ಸ್ವಯಂ ಅನಾಲಿಟಿಕ್ಸ್, ಶಿಲ್ಪಾ ಅವರೇ. ಸೊ ನಾನ್ ಸುಮಾರು 20-25 ವರ್ಷದ ಹಿಂದೆ ಮೈ ಸನ್ ವಾಸ್ ಐಡೆಂಟಿಫೈಡ್ ಆಸ್ ಬೀಯಿಂಗ್ dyslexic. So I was very upset about that, of course. And then the school asked us to move him to a special needs school. ನಾನ್ ಬಿಲ್ಕುಲ್ ಈ ತರ ಮಾಡೋದಿಲ್ಲ, ಯಾಕಂದ್ರೆ ಇಂಡಿಯಾನಲ್ಲಿ ಸ್ಪೆಷಲ್ ನೀಡ್ಸ್ ಸ್ಕೂಲ್ ಹಾಕ್ತು ಅಂತಂದ್ರೆ ಮಕ್ಕಳಿಗೆ ದೇ ಡೋಂಟ್ ಹ್ಯಾವ್ ಹೈಯರ್ ಎಜುಕೇಶನ್ ಆರ್ ಕೆರಿಯರ್ ಆಪ್ಷನ್ಸ್. ಸೊ ಆದ್ರಿಂದ he continued in the same school and ನಾನು I started working in a special needs school to understand ಡಿಸ್ಲೆಕ್ಸಿಯಾ ಅಂದ್ರೆ ಏನು ಅಂತ. ಅವಾಗ ಏನು 97-98 ನಲ್ಲಿ ಏನಂದ್ರೆ ಏನು ಗೊತ್ತಿರ್ಲಿಲ್ಲ ನಮ್ಗೆ. ಬುಕ್ಸ್ ನಲ್ಲಿ ಏನು ಇರ್ಲಿಲ್ಲ, ಆನ್ಲೈನ್ ಏನೆಂದ್ರು ಅವಾಗ ಇನ್ನು ಗೂಗಲ್ ವಾಸ್ ನಾಟ್ ಸೋ ಬಿಗ್, ಸೊ ಇಟ್ ವಾಸ್ ಅ ವೆರಿ ಸ್ಮಾಲ್ ಇಂಟರ್ನೆಟ್ ವರ್ಲ್ಡ್. ಏನು ಸಿಗ್ಲಿಲ್ಲ. ನಾವು ಹೋಗಿ ಲೈಬ್ರರಿನಲ್ಲಿ ಹುಡುಕಿದ್ರು ದೇರ್ ವಾಸ್ ನಥಿಂಗ್. ಸೊ when I started working with these special needs children, I realized that the tests that they were using were all foreign tests and poorly adapted for Indian languages, for even the English one also. And as administrators, we couldn't understand what they were asking. So ಹಂಗಿರುವಾಗ ಮಕ್ಕಳಿಗೆ ಸುಮ್ನೆ 8-9 ವರ್ಷದ ಮಕ್ಕಳಿಗೆ ಅದನ್ನ ಅಡ್ಮಿನಿಸ್ಟ್ ಮಾಡ್ಬಿಟ್ಟು ನೀನ್ ಹಂಗೆ ಅಂತ ತಲೆ ಮೇಲೆ ಒಂದು ಪಟ್ಟಿ ಹಾಕ್ಬಿಟ್ಟು ಬೇರೆ ಒಂದು ಸ್ಕೂಲ್ ಹಾಕ್ಬಿಟ್ರೆ their future is completely ruined. But I was upset about this, and when I did a little bit of research, I realized that not only in all educational areas, in corporate areas also it was the same pathetic state. Even today, they are only using foreign tests which have not been standardized to an Indian population. ಅದನ್ನೇ ಉಪಯೋಗಿಸ್ತಾರೆ, ಅದೇ ಬಿಗಿತಾರೆ ಹೊರತು ನಮ್ದು ಇಂಡಿಯನ್ ಇದೆ ಅಂತ ಕೂಡ ಅವ್ರಿಗೆ ಯಾರಿಗೂ ಗಂಧ ಇಲ್ಲ. ಅದಿತ್ತು ಅಂತಂದ್ರು ಇಲ್ದೇ ಇರೋ ಕ್ವೆಶ್ಚನ್ ಎಲ್ಲ ಕೇಳ್ಬಿಟ್ಟು ಎತ್ ಹಾಕ್ತಾರೆ. ಜರ್ನಿ ಸ್ಟಾರ್ಟೆಡ್. And I wanted to build something, like I mentioned earlier, I wanted to build something that was applicable to the world, not just limited to Karnataka, Bengaluru, South India. Hang bekirlilla nange, because people are the same across the world. Agani physics, chemistry, maths ಎಲ್ಲ ತಗೊಂಡ್ರೆ they are universal laws. ಇಲ್ಲಿ India ನಲ್ಲಿ ಏನ್ ಅಪ್ಲೈ ಆಗುತ್ತೋ the same thing is applicable in US or in Europe or in Japan, any country for that matter. So but psychology nal hangilla. Predominantly today, world over, we study US psychology, and that is, told to us that is applicable to people everywhere. But if you look at Skinner, if you look at Jung, Freud, they have studied people who have come in their clinical setting. Iವರು ಪ್ರಾಬ್ಲಮ್ ಇರೋರು ಹಿಂಗಿದ್ದಾರೆ ಅಂತಂದ್ರೆ ನಾರ್ಮಲ್ ಪೀಪಲ್ ಕುಡ್ ಬಿ ಲೈಕ್ ದಟ್ ಅಂತ ಅವರು ಊಹೆ ಮಾಡಿ ಎಲ್ಲ ಮಾಡಿರೋದು. ಬಟ್ ನಾರ್ಮಲ್ ಪೀಪಲ್ ನಾವು ವಿ ಫಾರ್ಮ್ ಅ ಮೆಜಾರಿಟಿ.
95-98%. You can't say ಇದು ನಿಮ್ಗೆ ಈ ತೊಂದರೆ ಇಲ್ಲ so you are normal ಅಂತ ಹಂಗೆ ಹೇಳಕ್ ಆಗದೇ ಇಲ್ಲ. I found that to be very wrong way of looking at people. So that's how I looked at Indian ಏನಾರ ಇದ್ದೇ ಇರ್ಬೇಕು, because Ayurveda, yoga are all 5,000, 10,000 year old traditions, and they are living traditions, and it's been proved that they work all over the world. So hangirvaka, when I started studying this, I realized that there's an entire universe over there. And that's how I got into Vedic psychology, started studying that, did my PhD in this from Mysore University. And my PhD work was to develop these tests to assess personality. Adan marde, and today we are the only company in the world, assessment company in the world, who analyze people on the physiological, psychological, and ethical aspects of personality. So you manusha antandmele, you have a body, you have a mind, and you also have a soul. Alva one neural ilde hodrunu nee manusha anniಸ್ಕೊಳ್ಳೋದೇ ಇಲ್ಲ. But if you look at foreign non-Indian psychologists, they only look at the mind, they only see the psychological aspect of the person. They never take into consideration the physiological. ಇವಾಗ ನಂಗೆ ಹುಷಾರಿಲ್ಲದೆ ಹೋದ್ರೆ ನಾನು ಕೆಲಸ ಮಾಡಕ್ಕಾಗತ್ತಾ? ಆಗೋದೇ ಇಲ್ಲ. ಜ್ವರ ಗಿರ ಬಂದು ಏನಾರು ಇತ್ತು ಅಂತಂದ್ರೆ ನಾ ಕೆಲಸ ಮಾಡಕ್ಕಾಗಲ್ಲ. ಹಂಗೆ ನಂಗೆ ಏನಾರ ಮೆಂಟಲಿ ನಂಗೆ ಏನಾರ ಅಪ್ಸೆಟ್ ಇತ್ತು ಅಂತಂದ್ರೆ ಆಬ್ವಿಯಸ್ಲಿ ನಂಗೆ ಬೇರೆ ಏನಾರ ಫಿಸಿಕಲ್ ಏಲ್ಮೆಂಟ್ ಬಂದೇ ಬರುತ್ತೆ. BP, diabetes and all that are psychosomatic diseases, other than lifestyle disease. So I looked at it from that perspective, and I have developed the tests. ಎಕ್ಸಲೆಂಟ್. ತುಂಬಾ ಒಳ್ಳೆ ಎಕ್ಸ್ಪ್ಲೈನ್ ಮಾಡಿದ್ರಿ ಶಿಲ್ಪ ಅವರು. ಲೆಟ್ಸ್ ಗೋ ಟು ನಿತ್ಯಶ್ರೀ ಅವರ ನೇಸರ್ ಪ್ರಾಡಕ್ಟ್ ಬಗ್ಗೆ ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಕ್ಕೆ. ಅದು ಹೇಗೆ ಅವರು ನೇಸರ್ ಅಂದ್ರೆ ಡೆಫಿನೆಟ್ ಆಗಿ ಅವ್ರು ಹೇಳಿದಾಗೆ ಅದೊಂದು ಪ್ಯೂರ್ ಫಾರ್ಮ್ ಇಂದ ಮಾಡುವಂತ ಪ್ರಾಡಕ್ಟ್ಸ್ ಅಲ್ಲ. ಸೊ ನಿತ್ಯಶ್ರೀ ಅವರ ಯಾವ ತರ ಪ್ರಾಡಕ್ಟ್ ಅಲ್ಲ ನೀವು ಅಫ್ಕೋರ್ಸ್ ಬ್ರೀಫ್ ಆಗಿ ಅವಾಗ ಹೇಳಿದ್ರಿ, ಬಟ್ ಇಫ್ ಯು ಕ್ಯಾನ್ ಎಲಾಬ್ರೇಟ್ ಮೋರ್ ಆನ್ ದಟ್. Absolutely, sir. So ನಮ್ಮ ಇಂಡಿಯಾದಲ್ಲಿ ಏನಾಗಿದೆ, ಫಾಲ್ಸ್ ಮಾರ್ಕೆಟಿಂಗ್ ಜಾಸ್ತಿ ಆಗ್ಬಿಟ್ಟಿದೆ. ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಇಟ್ಸ್ ಟರ್ಮ್ಡ್ ಅಂಡರ್ ದ ವರ್ಡ್ ಆರ್ಗ್ಯಾನಿಕ್ ಅಂಡ್ ಆಯುರ್ವೇದಿಕ್ ಪ್ರಾಡಕ್ಟ್. As Dr. Shilpa madam stated, Ayurveda dates back to 5,000 years back in India. So ನಾವು ಇವಾಗ ಆಯುಷ್ ಲೈಸೆನ್ಸ್ ಕೂಡ if we are using a particular ingredient ಅಂದ್ರೆ the reference has to be from an Ayurvedic text. Otherwise it doesn't get approved at all. ಸೊ ಹಂಗಿದ್ದಾಗ ಇವಾಗ ನೀವ್ ನೋಡಿರ್ಬೋದು, ಐ ಡೋಂಟ್ ವಾಂಟ್ ಟು ನೇಮ್ ದ ಬ್ರ್ಯಾಂಡ್ಸ್, ಬಟ್ ಸುಮಾರು ಬ್ರ್ಯಾಂಡ್ ಗಳಲ್ಲಿ ಕೇಳ್ತಾರೆ ನಿಮ್ಮಲ್ಲಿ ಉಪ್ಪಿದ್ಯಾ, ನಿಮ್ಮಲ್ಲಿ ಕಲ್ಲಿದ್ಯಾ ಅಂತೆಲ್ಲ. ದಿಸ್ ವಾಸ್ ದ ಸೇಮ್ ಥಿಂಗ್ ವೆನ್ ಅವರ್ ಆನ್ಸೆಸ್ಟರ್ಸ್ ವರ್ ಯೂಸಿಂಗ್ ಇಟ್, ದೇ ವರ್ ಮೇಡ್ ಫನ್ ಆಫ್ ಇಟ್. ಅಯ್ಯೋ ನೀವು ಉಪ್ಪಲ್ಲಿ ಹಲ್ಲು ಉಡ್ಸ್ತೀರಾ, ಇಲ್ಲ ಚಾರ್ಕೋಲ್ ಅಲ್ಲಿ ನೀವು ಹಲ್ಲು ಉಡ್ಸ್ತೀರಾ ಅಂತ. ಬಟ್ ಇವತ್ತು ಅದೇ ಬ್ರ್ಯಾಂಡ್ಗಳೇ ಅದಕ್ಕೇನೆ ದೇ ಆರ್ ಅಡಾಪ್ಟಿಂಗ್ ಟು ಇಟ್. So that is where the marketing changes that has happened. So ಹಾಗಾಗಿ we started off with these same concepts where ನಮ್ಮ product ಅಲ್ಲಿ we have incorporated charcoal, of course, and cinnamon. We have a cinnamon soap tara, not the regular ones that are available in the market, and also it has to cater to one's choice. ಅಂದ್ರೆ ಇವಾಗ ಡ್ರೈ ಸ್ಕಿನ್ ಇದ್ದವ್ರಿಗೆ ಏನ್ ಬೇಕು, ಸೊ ವಿ ಹ್ಯಾವ್ ಅ ಮ್ಯಾಂಗೋ ಬಟರ್ ಸೋಪ್ ಅಂತ ಹೇಳಿ. ಅಂಡ್ ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಫಾರ್ ನಾರ್ಮಲ್ ಸ್ಕಿನ್ ಆದ್ರೆ ದೇ ಕ್ಯಾನ್ ಯೂಸ್ ವೈಡ್ ವೆರೈಟಿ ಆಫ್ ಪ್ರಾಡಕ್ಟ್. ಸೊ ಇವಾಗ ಸೆನ್ಸಿಟಿವ್ ಸ್ಕಿನ್ ಅಂದ್ರೆ ನಮ್ದು ಹನಿ ಅಂಡ್ ಓಟ್ ಅಂತ ಹೇಳಿ ಸೋಪ್ಸ್ ಮಾಡಿದ್ವಿ. ಡಿಫರೆಂಟ್ ವೇರಿಯೇಷನ್ಸ್ ಒಬ್ಬೊಬ್ರಿಗೂ ಒಂದೊಂದಿದೆ. ಸೊ ಫಾರ್ ನ್ಯೂ ಬಾರ್ನ್ ಬೇಬಿ ವಿ ಹ್ಯಾವ್ ಅ ಪ್ರಾಡಕ್ಟ್ ಕಾಲ್ಡ್ ಮ್ಯಾಂಗೋ ಬಟರ್ ಅಗೇನ್ that can be used. So our products are derived whatever is available in an Indian market. Andre if a person is born and brought up in that particular environment, the environment itself has so much to offer for it. So ನಮ್ಮ ಲವಕ್ಕೆ ಸರ್ ಹೇಳಿದ್ರು ಶಿಕೆಕಾಯಿ ಮತ್ತೆ ರೀಟಾ ನಟ್ಸ್ ಅಲ್ಲಿ ಅವರ ಡಿಶ್ ವಾಷಸ್ ಇದೆ ಅಂತೆಲ್ಲ. Same thing we've incorporated it in a shampoo. So we have amla the shampoo ಇದೆ, ನಲ್ಲಿಕಾಯಿ ಇದು, then moringa, especially moringa ಬಂದು it was one of the very disregarded plant in India especially. So ಇವಾಗ when the western ಇಂದ ಅದು ವಾಪಸ್ ಬಂದಾಗ ನಮ್ಮ ಇಂಡಿಯನ್ಸ್ ಗೆ ಅದು it's now it is ಹಿತ್ಲೆ ಗಿಡ ಮದ್ದಲ್ಲ ಅನ್ನೋ ಕಾನ್ಸೆಪ್ಟ್ ಅಲ್ಲೇ ಇದ್ವಿ. So now we are coming back to the track with again moringa products. So we have moringa soaps and we have moringa shampoo and that. And coffee, of course, we have coffee range of products also.
ಸೊ ಇದೆಲ್ಲ ನೀವು ಹೇಳಿದ್ರಿ ಬಿಕಾಸ್ ಯು ಆರ್ ಬೇಸಿಕಲಿ ಕಾಂಪಿಟಿಂಗ್ ವಿತ್ ಸಮ್ ಆಫ್ ದ ವೆರಿ ಎಸ್ಟಾಬ್ಲಿಷ್ಡ್ ಅಂಡ್ ನೋನ್ ಬಿಗ್ ಬ್ರ್ಯಾಂಡ್ಸ್ ಅಲ್ವಾ? So when you face this kind of fierce competition in the market, how is the acceptance rate? ಹೇಗಿದೆ ಅದು ಈ ತರ ಪ್ರಾಡಕ್ಟ್ ಗೆ? acceptance is very well there ಇವಾಗ. ನಮ್ಮಲ್ಲಿ ಏನಾಗಿದೆ, ಪ್ರೈಸ್ ಸೆನ್ಸಿಟಿವ್ ಮಾರ್ಕೆಟ್ ನಾವು. Absolutely. Probably my products are not priced at ₹10 or ₹30 range ಅಲ್ಲಿ ನಮ್ಮ ಪ್ರಾಡಕ್ಟ್ಸ್ ಏನು. If you want to take care of your skin and your hair andre in a longer term, where you don't want to spend thousands of rupees on a dermatologist, and then you will always afford for above ₹70 of product, and not as expensive as say ₹1,000, because we all know 50 grams one particular cream ಗೆ different brand is priced at around 3,500 and 4,000 and above. But for us, we have priced it at 100 grams of my body butter costs you only ₹270. So, Wow. So That's a very significant difference. Yeah, that's where we've priced it. Not too very low, not too very high segmentally, but in the middle variation. As Ram Prasad stated before, COVID early we've learned quite a lot. And Exactly. That's what I was about to come. Okay. So that is when people have realized that our own kitchen itself is an Ayurvedic center. So it is all required, and really that's where people have gone back to the organic stuff. And even navenadru one helidre that these are the product that's there, accept ಮಾಡಿ first at least try ಮಾಡೋಣ ಅಂತ ಹೇಳಿ ಒಂದ್ಸತಿ ನಾದ್ರೂ ಪರ್ಚೇಸ್ ಮಾಡ್ತಾರೆ. And I'm damn sure the selling for the first time is very difficult. But once sold, I need not again go back to the customer because they come back to me. Absolutely true. ಬನ್ನಿ ಮಾತು ಮುಂದುವರಿಸೋಣ. ಕೋವಿಡ್ ಬಗ್ಗೆ ನಮ್ಮ ರಾಮ್ ಪ್ರಸಾದ್ ಅವ್ರ ಹತ್ರ ಮಾತಾಡ್ಲಿಕ್ಕಿದೆ, ಆದ್ರೆ ಇನ್ನೊಂದು ಸಣ್ಣ ಬ್ರೇಕ್ ತಗೊಂಡು. ಏಕೋ ಏನೋ ಈ ನನ್ನ ಮನವು ಉಯ್ಯಾಲೆಯಾಗಿ ತೂಗಿದೆ, ಏಕೋ ಏನೋ ಈ ನನ್ನ ಮನವು ಉಯ್ಯಾಲೆಯಾಗಿ ತೂಗಿದೆ, ಎಂದು ಕಾಣೆ ನೂರೆಂಟು ಬಯಕೆ, ಎಂದು ಕಾಣೆ ನೂರೆಂಟು ಬಯಕೆ, ಹೊಸ ರಾಗವನ್ನು ಹಾಡಿದೆ. ಏನೋ ಈ ನನ್ನ ಮನವು ಉಯ್ಯಾಲೆಯಾಗಿ ತೂಗಿದೆ, ಎಂದು ಕಾಣೆ ನೂರೆಂಟು ಬಯಕೆ, ಎಂದು ಕಾಣೆ ನೂರೆಂಟು ಬಯಕೆ, ಹೊಸ ರಾಗವನ್ನು ಹಾಡಿದೆ. ಏಕೋ ಏನೋ ಈ ನನ್ನ ಮನವು ಉಯ್ಯಾಲೆಯಾಗಿ ತೂಗಿದೆ. ಬಿಸಿಲಾದರೇನು ಮಳೆಯಾದರೇನು, ಹಿಂದೆ ಕೊನ ಕಾಣೆ ಹಾಯಾಗಿದೆ, ಹೋರಾದರೇನು ಮುಳ್ಳಾದರೇನು, ಹಿಂದೇನು ನನಗೆಲ್ಲ ಸೊಗಸಾಗಿದೆ, ಎದೆಯಲ್ಲಿ ಸಂತೋಷ ಕಡಲಾಗಿದೆ, ಎದೆಯಲ್ಲಿ ಸಂತೋಷ ಕಡಲಾಗಿದೆ, ಮನದಲ್ಲಿ ಹೊಸ ಆಸೆ ಕುಣಿದಾಡಿದೆ. ಏಕೋ ಏನೋ ಈ ನನ್ನ ಮನವು ಉಯ್ಯಾಲೆಯಾಗಿ ತೂಗಿದೆ. ನಮಸ್ಕಾರ ಎಲ್ರಿಗೂ. ರಾಜೀವ್ ಕುಲಕರ್ಣಿ ನಿಮ್ಗೆಲ್ಲ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ತಾರೀಕು September 24, 2023. ಇತ್ತಿತ್ತಲಾಗಿ ಯಾರಾದ್ರೂ ಲಾಗಿನ್ ಮಾಡಿದ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತು ನಮ್ ಜೊತೆ 3 ಇಂಪಾರ್ಟೆಂಟ್ ಗೆಸ್ಟ್ ಇದ್ದಾರೆ ಫ್ರಮ್ VBF ಫ್ಯಾಮಿಲಿ. VBF ಅಂದ್ರೆ ವಿಪ್ರಾ ಬಿಸ್ನೆಸ್ ಫೋರಂ ಬೇಸ್ಡ್ ಇನ್ ಬ್ಯಾಂಗ್ಳೂರ್.
ಸೊ ದೊಡ್ಡ ಕಮ್ಯುನಿಟಿ ಅದು. ಅಂಡ್ ವಿ ಹ್ಯಾವ್ ಅರೌಂಡ್ 5,000 ಪೀಪಲ್ ಅಟ್ ಲೀಸ್ಟ್ ಇದ್ದಾರೆ ಅಂತ ನನ್ಗೆ ಅನಿಸ್ತದೆ. ಇನ್ನೂ 10,000 ಇರ್ಬೋದು, ಗೊತ್ತಿಲ್ಲ. ಆದ್ರೆ ಅಟ್ ಲೀಸ್ಟ್ ನನ್ಗೆ ಗೊತ್ತಿದ್ದಾಗೆ ಒಂದು 5,000 ಅಂತೂ ಡೆಫಿನೆಟ್ ಆಗಿ ಆಕ್ಟಿವ್ ಆಗಿ ಇದ್ದಾರೆ. ಬೆಂಗಳೂರಿನಲ್ಲಿ ಕೆಲವು ಝೋನ್ ಪ್ರಕಾರ VBF ಹ್ಯಾಸ್ ಎಕ್ಸ್ಪ್ಯಾಂಡೆಡ್ ಅವರದೊಂದು ಪ್ರೆಸೆನ್ಸ್ ಅಂತ ಹೇಳ್ತೀನಿ, ಕಮ್ಯುನಿಟಿ ಅಂತ ಹೇಳ್ತೀನಿ, ಟು ಹೆಲ್ಪ್ ದ ಬ್ರಾಹ್ಮಿನ್ ಕಮ್ಯುನಿಟಿ. ಅವರಿಗೊಂದು ಅವರ ಬಿಸ್ನೆಸ್ ಒಂದು ಮೇಲೆ ಬರಲಿಕ್ಕೆ, ಅವರಿಗೊಂದು ಹೆಲ್ಪ್ ಆಗಕ್ಕೆ. ಸೊ ದೇ ಆರ್ ಡೂಯಿಂಗ್ ಎಕ್ಸ್ಟೆನ್ಸಿವ್ ಅಂಡ್ ಎಕ್ಸಲೆಂಟ್ ವರ್ಕ್ ಅಂತ ಹೇಳ್ತೀನಿ. And they conduct weekly meeting, they conduct monthly meeting, they have a quarterly meeting. ಏನೆಲ್ಲ ಒಂದು ಆಕ್ಟಿವಿಟೀಸ್ ನಡೀತಾ ಇರುತ್ತೆ, ವೆದರ್ ಇಟ್ ಇಸ್ ಕಲ್ಚರಲ್, ವೆದರ್ ಇಟ್ ಇಸ್ ಎಜುಕೇಟಿವ್, ವೆದರ್ ಇಟ್ ಇಸ್ ಬಿಸ್ನೆಸ್ ರಿಲೇಟೆಡ್, ಅಥವಾ ವೆದರ್ ಇಟ್ ಈಸ್ ಫುಲ್ ಎಂಟರ್ಟೈನ್ಮೆಂಟ್ ಅಂತಾನು ಹೇಳ್ಬೋದು. ಸೊ ವಿಪ್ರಾ ಬಿಸ್ನೆಸ್ ಫೋರಮ್, ದೇ ಆರ್ ವೆರಿ ಹೆಲ್ಪ್ಫುಲ್. ದೇ ಹೆಲ್ಪ್ಡ್ ಎ ಲಾಟ್ ಇನ್ ದ ಕೋವಿಡ್ ಟೈಮ್ಸ್. ನಾವು ಅವಾಗ ಬ್ರೇಕ್ ಮೊದಲು ಮಾತಾಡ್ತಾ ಇದ್ವಿ, ನಿತ್ಯಶ್ರೀ ಅವರು ಕೋವಿಡ್ ಟೈಮ್ಸ್ ಬಗ್ಗೆನೂ ಹೇಳಿದ್ರು, ಹೇಗೆ ಆ ಟೈಮಿಗೆ ಕೂಡ ಎಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅವರು ಹೇಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ. ನಮ್ಮ ರಾಮ್ ಪ್ರಸಾದ್ ಅವರು ಕೂಡ ಶುರುವಲ್ಲಿ ಹೇಳಿದ್ರು, ಅವರ ಬಿಸ್ನೆಸ್ ಹ್ಯಾಸ್ ಸ್ಟಾರ್ಟೆಡ್ ಡ್ಯೂರಿಂಗ್ ಕೋವಿಡ್ ಟೈಮ್ಸ್ ಅಂತ. ಅದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ನಂಗೆ ಅನಿಸ್ತು. ಅದು ಹೇಗೆ ಸ್ಟಾರ್ಟ್ ಆಯ್ತು ಅಂತ ಕೇಳೋಣ ಬನ್ನಿ, ರಾಮ್ ಪ್ರಸಾದ್ ಅವರೇ. ಥ್ಯಾಂಕ್ ಯು ಸರ್. ಆಕ್ಚುಲಿ ಕೋವಿಡ್ ಲಾಕ್ಡೌನ್ ಶುರುವಾಗಿದ್ದ ದಿವಸನೇ ನನಗೆ ಫಸ್ಟ್ ಸ್ಟಾಕ್ ಬಂದಿದ್ದು ಕೂಡ 23 ಮಾರ್ಚ್. ಅವತ್ತೇನೆ ನಿತ್ಯಶ್ರೀ ಅವರು ಪ್ರಾಡಕ್ಟ್ ಕಳಿಸಿದ್ದು ಫಸ್ಟ್. ನಾನು ತಗೊಂಡ್ಬಿಟ್ಟೆ, ಏನ್ ಮಾಡೋದು ಅಂತ ಆಯ್ತು. ಬಟ್ ನಿತ್ಯಶ್ರೀ ಅವ್ರು ಆಗ್ಲೇ ಹೇಳ್ದಾಗೆ ಅದು ಹೇಗೆ ಟರ್ನ್ ಆಯ್ತು ಅಂತಂದ್ರೆ, ಇಟ್ ಈಸ್ ಬ್ಲೆಸಿಂಗ್ ಇನ್ ಡಿಸ್ಗೈಸ್ ತರಾನೇ ಆಯ್ತು ಅದು. ಸೊ ಬಂದಿದ್ದು ಕೂಡ ಸ್ವಲ್ಪ ಮಾರ್ಕೆಟ್ ಹಾಗೆ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಆನ್ಲೈನ್ ಅಲ್ಲೇ ತರಿಸ್ಕೊಳ್ಳೋ ಆಪ್ಷನ್ ಇದ್ದಿದ್ರಿಂದ, ಸೊ ಎಲ್ಲರೂ ಥ್ರೂ ಕೊರಿಯರ್ ಸರ್ವಿಸಸ್ ಆ ತರ ತಗೊಳ್ಳೋದ್ರ ಅಭ್ಯಾಸ ಇದ್ದಿದ್ರಿಂದ, ಪ್ರಾಡಕ್ಟ್ ಬಗ್ಗೆ ಯಾರಿಗೆ ಕಾಳಜಿ ಇತ್ತು, ಆರ್ಗ್ಯಾನಿಕ್ ಬಗ್ಗೆ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇತ್ತು, ಅವರೆಲ್ಲ ಆನ್ಲೈನ್ ಅಲ್ಲೇ ಹಾಗೆ ಕೊರಿಯರ್ ಮೂಲಕನೇ ತರಿಸ್ಕೊಂಡು ಬಿಸ್ನೆಸ್ ಶುರು ಮಾಡಿದ್ದು. ಇದು ರೆಸ್ಪಾನ್ಸ್ ಸಿಕ್ತು. ನಮಗೂ ಕೂಡ ಆ ಟೈಮಲ್ಲಿ ಯೋಚನೆ ಮಾಡ್ಲಿಕ್ಕೂ ಕೂಡ ಟೈಮ್ ಸಿಕ್ತು. ಕೋವಿಡ್ ಒಂದು ರೀತಿಲಿ ನಮ್ಗೆ ಸ್ವಲ್ಪ ಸಹಾಯನೂ ಮಾಡ್ತು ಅಂತ ಹೇಳ್ಬೋದು. ಬಟ್ ಆದ್ರೆ ಬಿಸ್ನೆಸ್ ವೈಸ್ ಅಷ್ಟು ಆಗ್ದಲ್ಲ ಇದ್ರು ನಮ್ಮ ಪ್ರಾಡಕ್ಟ್ ಬಗ್ಗೆ ಇದ್ರ ಬಗ್ಗೆ ಹೆಚ್ಚಿಗೆ ಜನಕ್ಕೆ ರೀಚ್ ಆಗೋಕೆ ಅನುಕೂಲ ಆಯ್ತು ಅಂತಾನೆ ಹೇಳ್ಬೋದು. ವೆರಿ ನೈಸ್. ತುಂಬಾ ತುಂಬಾ ಒಳ್ಳೆ ಮಾತು. ಯಾಕಂದ್ರೆ ಕೋವಿಡ್ ಡೆಫಿನೆಟ್ಲಿ ಇಸ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಫಾರ್ ಲಾಟ್ ಆಫ್ ಪೀಪಲ್. ಅಂಡ್ ಆದ್ರೆ ನಿಮ್ಗೆ ಅದು ಒಂದು ಪಾಸಿಟಿವ್ ಸೈಡ್ ಇಂದ ಒಂದು ಅದರದ್ದು ಪಾಸಿಟಿವಿಟಿ ನಿಮ್ಗೆ ಒಂದು ಮುಖ ತೋರಿಸ್ತಂತ ಆಯ್ತು. ಒಳ್ಳೇದಾಗ್ಲಿ, ದೇವರು ಇನ್ನೂ ನಿಮ್ಗೆ ಆ ಶಕ್ತಿ ಕೊಡ್ಲಿ, ಇನ್ನೂ ನಿಮ್ಮ ಬಿಸ್ನೆಸ್ ಬೆಳಿಲಿ ಅಂತ ನಾವು ಕೇಳ್ಕೊತೀವಿ. ಸೊ ಆ ಟೈಮ್ ಇಂದ ನೀವು ಸ್ಟಾರ್ಟ್ ಮಾಡಿದಂದ್ರೆ ದಟ್ ಡೆಫಿನೆಟ್ಲಿ ಇಟ್ ವಿಲ್ ರಿಮೇನ್ ಇನ್ ಯುವರ್ ಮೈಂಡ್ ಫಾರ್ ಎವರ್. ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಹೇಳಿ. ನಿತ್ಯಶ್ರೀ ಅವರ ಪ್ರಾಡಕ್ಟ್ ಬಗ್ಗೆ ನಾನು ಯೂಶಲಿ ನನ್ನ ಕಸ್ಟಮರ್ಸ್ ಜೊತೆಗೆ ನಾನು ಕೊಟ್ಟಿರ್ತೀನಿ. ನಾವು ಯೂಶಲಿ ಎಲ್ಲ ನಮ್ಮ ಕಸ್ಟಮರ್ಸ್ಗೆ ಏನ್ ಹೇಳ್ತೀವಿ ಅಂತಂದ್ರೆ, ನಿಮಗೆ ಸ್ಕಿನ್ ಅಲರ್ಜಿ ಇತ್ತು ಅಂತಂದ್ರೆ ನಮ್ಮ ಪ್ರಾಡಕ್ಟ್ ನ ಆದಷ್ಟು ಸ್ವಲ್ಪ ಯೂಸ್ ಮಾಡೋದಕ್ಕೆ, ಯಾಕೆಂದ್ರೆ ಅವ್ರಿಗೆ ಏನ್ ಪ್ರಾಬ್ಲಮ್ ಇರುತ್ತೆ, ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ಅದು ಹೇಗೆ ವರ್ಕ್ ಆಯ್ತು ಅಂತಂದ್ರೆ, ಯಾರೋ ಒಬ್ರಿಗೆ ಸೂರಿಯಾಸಿಸ್ ಆಗಿದೆ ನನ್ನ ಊರಿಗೆ. ಅವ್ರಿಗೆ ನಾವು ಸೋಪ್ನ ಬೇಡ ಅಂತ ಹೇಳಿದೆ. ಇವ್ರು ನಮ್ಮ ಇನ್ನೊಬ್ರು ಮೆಂಬರ್ ಕೃಷ್ಣ ಅವರು ಅದನ್ನ ಇಲ್ಲ ಯೂಸ್ ಮಾಡಿ, ತುಂಬಾ ಒಳ್ಳೆ ಪ್ರಾಡಕ್ಟ್ ಇದು, ಏನಾಗಲ್ಲ ಅಂತ ಹೇಳಿ ಸ್ವಲ್ಪ ರೆಕಮೆಂಡ್ ಮಾಡಿದ್ರು. ಅವ್ರು ಯೂಸ್ ಮಾಡಿದ್ರು ಕೂಡ. ಬಟ್ ಅವ್ರಿಗೆ ಆದ್ರಿಂದ ಎಫೆಕ್ಟ್ ಹೇಗಾಗಿದೆ ಅಂತಂದ್ರೆ, ಅವರು ಯಾರು ಊರ ಹತ್ರ ಹೋಗಿ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ತಗೊಂಡಿದ್ದಕ್ಕಿಂತ ಹೆಚ್ಚಿಗೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸೊ ಒನ್ ಆಫ್ ದ ಗ್ರೇಟ್ ಅಪ್ರಿಸಿಯೇಷನ್ ನಾವು ಹ್ಯಾವ್ ಗಾಟ್ ಫಾರ್ ಅವರ್ ಪ್ರಾಡಕ್ಟ್. ವೆರಿ ನೈಸ್. ಇದು ಒಳ್ಳೆ ವಿಷಯಗಳು. ತುಂಬಾ ಖುಷಿ ಆಗ್ತದೆ ಈ ತರ ಎಲ್ಲ ಕೇಳುವಾಗ. ಒಂದು ಪಾಸಿಟಿವ್ ಎನರ್ಜಿ ಒಂದು ಇರುತ್ತೆ, ಒಂದು ಪಾಸಿಟಿವಿಟಿ ಸ್ಪ್ರೆಡ್ ಆಗುತ್ತೆ ಈ ತರ ಒಂದು ಪ್ರಾಡಕ್ಟ್ ಬಗ್ಗೆ ನೀವು ಮಾತಾಡುವಾಗ. ತುಂಬಾ ಒಳ್ಳೆ ಮಾತುಗಳು. ಸೊ ಒಂದ್ 2-3 ಒಳ್ಳೆ ಕಮೆಂಟ್ಸ್ ಎಲ್ಲ ಬಂದಿದೆ, ಒಂಚೂರು ಓದ್ತೀನಿ. ಸೊ ಇಫ್ ಯು ಆಲ್ ಅಲೋ ಮೀ. ಇವರು ಶಿಲ್ಪಾ ಅವ್ರ ಬಗ್ಗೆ, ವಾವ್ ವೆರಿ ಇಂಟ್ರೆಸ್ಟಿಂಗ್ ಅಂತ. ಓಕೆ, ನಿಮ್ಮ ಈ ಅನಾಲಿಟಿಕ್ಸ್ ಬಗ್ಗೆ ಕೇಳುವಾಗ ವೇದಿಕ್ ಸೈಕಾಲಜಿಸ್ಟ್ ಅಂದ್ರೆ ತುಂಬಾ ಎಲ್ರಿಗೂ ಇಂಟ್ರೆಸ್ಟಿಂಗ್ ಆಗೇ ಆಗುತ್ತೆ. ಹಾಗೇನೆ ಐ ಹ್ಯಾವ್ ಪರ್ಚೇಸ್ಡ್ ಪ್ಯೂರ್ ಘೀ ಫ್ರಮ್ ರಾಮ್ ಪ್ರಸಾದ್ ಸರ್. ಇಟ್ಸ್ ಆಸಮ್. ಐ ಆಮ್ ಯೂಸಿಂಗ್ ಫಾರ್ ಆಲ್ ಆಫ್ ಮೈ ಸ್ನಾಕ್ಸ್ ಅಂಡ್ ಸ್ವೀಟ್ಸ್ ಐಟಮ್. ತುಂಬಾ ಒಳ್ಳೆ ಇದು, ಖುಷಿ ಆಗುತ್ತೆ ಈ ತರ ಕೇಳುವಾಗ. ಅಂಡ್ ಐ ವಿಲ್ ಕಂಟಿನ್ಯೂ ಟು ಟೇಕ್ ಫ್ರಮ್ ಹಿಮ್ ರೆಗ್ಯುಲರ್ಲಿ ಇನ್ VBF ಫ್ಯಾಮಿಲಿ. ಓಕೆ, ಅಂಡ್ ದೆನ್ ಯೂಸಿಂಗ್ shampoo and soap since 3 years. We buy the products from Ram Prasad
ಆಲ್ ಪ್ರಾಡಕ್ಟ್ಸ್ ಆರ್ ಎಕ್ಸಲೆಂಟ್. ತುಂಬಾ ಕಾಂಗ್ರ್ಯಾಚುಲೇಷನ್ ರಾಮ್ ಪ್ರಸಾದ್ ಅವರೇ. ನಿಮ್ಮ ಬಿಸ್ನೆಸ್ ಗೆ ಇಷ್ಟು ಒಳ್ಳೆ ಇದು ಬರ್ತಾ ಇದೆ ಅಂದ್ರೆ ಡೆಫಿನೆಟ್ ಆಗಿ ಇಟ್ ಇಸ್ ಆಲ್ಸೋ ಹೆಲ್ಪಿಂಗ್ ನಿತ್ಯಶ್ರೀ ಆಲ್ಸೋ, ಬಿಕಾಸ್ ಯು ಆರ್ ಹರ್ ಡಿಸ್ಟ್ರಿಬ್ಯೂಟರ್ ಅಂಡ್ ಶಿ ಇಸ್ ದ ಮ್ಯಾನುಫ್ಯಾಕ್ಚರರ್. ಇಟ್ಸ್ ಅಬ್ಸಲ್ಯೂಟ್ಲಿ ಗ್ರೇಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ಸೊ ಬನ್ನಿ ಶಿಲ್ಪಾ ಅವ್ರ ಹತ್ರ ಹೋಗೋಣ. ಶಿಲ್ಪಾ ಅವರೇ, ಯು ಮೆನ್ಷನ್ಡ್ ಅಬೌಟ್ ಸ್ವಯಂ ಅನಾಲಿಟಿಕ್ಸ್, ಅಬೌಟ್ ದ ವೇದಿಕ್ ಸೈಕಾಲಜಿ ಅಂತ ಹೇಳ್ತೀನಿ. ಸೊ ಈ ತರ ನೀವು ಇದನ್ನ ನೀವು ಟೀಚ್ ಮಾಡ್ತೀರಿ, ಇದನ್ನ ನೀವು ಟ್ರೈನ್ ಮಾಡ್ತೀರಿ ಅಂತ ನಾನು ತಿಳ್ಕೊತೀನಿ. ಸೊ ಹೌ ಡು ಯು ಡೂ ಇಟ್? ಇಸ್ ಇಟ್ ಲೈಕ್ ಇನ್ ಪರ್ಸನ್ ನಿಮ್ಮದು ವರ್ಕ್ಶಾಪ್ ಇರುತ್ತಾ, ಅಥವಾ ಯು ಕಾಲ್ ಪೀಪಲ್ ಎಟ್ ಯುವರ್ ಲೊಕೇಶನ್ ಅಂಡ್ ಯು ಗಿವ್ ದೆಮ್ ಕನ್ಸಲ್ಟಿಂಗ್, ಆರ್ ಡು ಯು ಡೂ ದ ಆನ್ಲೈನ್ ಟ್ರೈನಿಂಗ್ ಆರ್ ಆನ್ಲೈನ್ ಕನ್ಸಲ್ಟೆನ್ಸಿ? ಏನ್ ತರ, ಹೇಗೆ ಈ ತರ ನಿಮ್ಮ ಬಿಸ್ನೆಸ್ ನಡೆಯುತ್ತೆ? ನಮ್ ಬಿಸ್ನೆಸ್ ಅಲ್ಲಿ ನಾನು ಟ್ರೈನಿಂಗ್ ಅಂತ ಏನು ಮಾಡೋದಿಲ್ಲ. ವಿ ಹ್ಯಾವ್ ಸಮ್ ಇಂಟರ್ನ್ಸ್ ವರ್ಕಿಂಗ್ ಫಾರ್ ಅಸ್. ಸೊ ಅವ್ರ ಮಾತ್ರ ಟ್ರೈನ್ ಮಾಡಿ ಯುನೋ ಮೇಕಿಂಗ್ ದೆಮ್ ಬೆಟರ್ ಟು ಅಂಡರ್ಸ್ಟ್ಯಾಂಡ್ ವೇದಿಕ್ ನಾಲೆಜ್ ಸಿಸ್ಟಮ್ ಅಂಡ್ ಆಲ್ ದಟ್ ಸೈಕಾಲಜಿ. ಬಟ್ ಇಸೆನ್ಷಿಯಲಿ ನಾವು ಟೆಸ್ಟಿಂಗ್ ಮಾಡ್ತೀವಿ. ಸೊ ನಮ್ದೇ ಆನ್ಲೈನ್ ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದೀವಿ. ಸಾಫ್ಟ್ವೇರ್ ವಿ ಹ್ಯಾವ್ 1 ಪೇಟೆಂಟ್ ಇದೆ, 8 ಕಾಪಿ ರೈಟ್, ಮತ್ತೆ 3 ಟ್ರೇಡ್ ಮಾರ್ಕ್ ಎಲ್ಲ ಅಪ್ಲೈ ಮಾಡಿ 2 ಕಾಪಿ ರೈಟ್ ಎಲ್ಲ ಅಪ್ರೂವ್ನು ಆಗೋಗುತ್ತೆ. ಸೊ ನಮ್ದು ಸಾಫ್ಟ್ವೇರ್ ಇರೋದ್ರಿಂದ ಸೊ ವಿ ಆರ್ ವರ್ಕಿಂಗ್ ಕಂಪ್ಲೀಟ್ಲಿ ಆನ್ಲೈನ್. ಹಿಂಗೆ ಮುಖಾಮುಖಿ ಕೂತ್ಕೊಂಡು ಟೇಬಲ್ ಮೇಲೆ ಅಕ್ರಾಸ್ ನಾವು ಮಾಡೋದು ತುಂಬಾನೇ ಕಡಿಮೆ, ವೆರಿ ಕಡಿಮೆ. ಕೋವಿಡ್ ಎವ್ರಿಥಿಂಗ್ ವೆಂಟ್ ಆನ್ಲೈನ್. ಸೊ ವಿ ವರ್ ಆಲ್ರೆಡಿ ಆನ್ಲೈನ್. ಸೊ ಅದ್ ನಮ್ಗೆ ತುಂಬಾ ಬೆನಿಫಿಟ್ ಆಯ್ತು. ಸೊ ಕಂಪ್ಲೀಟ್ಲಿ ಆನ್ಲೈನ್ ಇರೋದ್ರಿಂದ ವಿ ಆರ್ ಕೇಟರಿಂಗ್ ಟು ಅ ಲಾಟ್ ಆಫ್ ಆಡಿಯನ್ಸ್. ಈಗಷ್ಟೇ ನಾವು ವಿ ಹ್ಯಾವ್ ಆಲ್ಸೋ ಪಾರ್ಟ್ನರ್ಡ್ ವಿತ್ ಗವರ್ಮೆಂಟ್ ಆಫ್ ಕರ್ನಾಟಕ ಆನ್ ದಿಯರ್ ಸ್ಕಿಲ್ ಕನೆಕ್ಟ್. Okay. Yeah. Very nice. Congratulations. Thank Excellent, you. excellent. Yeah, Thank you. And we are working in 2 areas. One, to students ke 8th and 9th standard students ke we give them behavioral challenge assessment ಮಾಡಿ ಅವ್ರಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಾವು ರಿಪೋರ್ಟ್ ಕೊಡ್ತೀವಿ. ಸೊ ಅದರಲ್ಲಿ ಅವ್ರದ್ದು ಪರ್ಸನಾಲಿಟಿ ಏನು, ಫಿಸಿಯೋಲಾಜಿಕಲ್, ಸೈಕಲಾಜಿಕಲ್, ಡಾಮಿನೆಂಟ್ ಟ್ರೇಟ್ಸ್ ಏನಿದೆ, ಅವ್ರದ್ದು ಯಾವ ತರ ಮನೋಭಾವ ಇದೆ, ಪ್ಲಸ್ ಅವ್ರಿಗೆ ಯಾವ ತರ ಯೋಗ ಮತ್ತೆ ಆಸನ ಪ್ರಾಣಾಯಾಮ ಎಲ್ಲ ಯಾವ ತರ ಮಾಡ್ಬೇಕು, ಯಾವ್ದು ಮಾಡಬಾರ್ದು, ಅವ್ರ ಪ್ರಕೃತಿ ಬೇಸ್ ಮೇಲೆ, ಅವ್ರ ಪರ್ಸನಾಲಿಟಿ ಬೇಸ್ ಮೇಲೆ, ಮತ್ತೆ ಅವ್ರಿಗೆ ಯಾವ ತರ ಆಯುರ್ವೇದಿಕ್ ಡಯಟ್ ಮತ್ತೆ ಡಯಟ್ ಚಾರ್ಟ್ ಕೊಡ್ತೀವಿ ರಿಪೋರ್ಟ್ ನಲ್ಲೇನೆ, ಸ್ಪೆಸಿಫಿಕ್ ಟು ದಿಯರ್ ಪರ್ಸನಾಲಿಟಿ. ಎವ್ರಿಥಿಂಗ್ ಇಸ್ ಕಸ್ಟಮ್ ಇಂಡಿವಿಜುವಲ್. ಸೊ ಯಾವ ತರ ಮಾಡ್ಬೇಕು, ಯಾವ್ದು ಮಾಡಬಾರ್ದು, ಪ್ರತಿಯೊಂದನ್ನು ಹಾಕಿರ್ತೀವಿ. ಪ್ಲಸ್ ಅವ್ರ ಏನ್ ಬಿಹೇವಿಯರಲ್ ಇಶ್ಯೂಸ್ ಇರುತ್ತೆ ಅವ್ರಿಗೆ, ಅದಕ್ಕೆ ವಿ ಕ್ಯೂರೇಟ್ ದ ಎಂಟೈರ್ ರಿಸೋರ್ಸ್ ಲಿಸ್ಟ್ ಫಾರ್ ದೆಮ್. ಇಟ್ ಕುಡ್ ಬಿ ವಿಡಿಯೋಸ್ ದಟ್ ದೇ ಕ್ಯಾನ್ ವಾಚ್ ಆನ್ ಯೂಟ್ಯೂಬ್, ಅಥವಾ ಪಾಡ್ಕಾಸ್ಟ್ ಅವ್ರು ಕೇಳಿಸ್ಕೋಬಹುದು, ಅಥವಾ ಬುಕ್ಸ್ ಅಥವಾ ಆರ್ಟ್ ಓದ್ಬೋದು. ಅದೆಲ್ಲಾನು ಅವ್ರಿಗೆ ರಿಪೋರ್ಟ್ ಅಲ್ಲಿ ಕೊಟ್ಬಿಟ್ಟು ದೇ ಫೈಂಡ್ ಇಟ್ ವೆರಿ ಈಸಿ ಟು ಡೆವಲಪ್ ದೆಮ್ಸೆಲ್ಸ್. Additionally, we identify which of the students are under stress. And this has been very instrumental in schools that we are working with, because ಎಷ್ಟೊಂದ್ ಸತಿ ಇವಾಗ ಒಂದ್ ಸ್ಕೂಲ್ ನಲ್ಲಿ ಹೋಯ್ತು ಅಂತಂದ್ರೆ 1,000-1,500 ಜನ ಮಕ್ಕಳು ಇರ್ತಾರೆ. ಆ ಕೌನ್ಸಿಲರ್ ಮ್ಯಾಂಡೇಟರಿ ಇದೆ ಇವಾಗ ಎಲ್ಲ ಸ್ಕೂಲಲ್ಲೂ ಸ್ಕೂಲ್ ಕೌನ್ಸಿಲರ್ ಇರ್ಬೇಕು ಅಂತ. ಬಟ್ ಆ ಕೌನ್ಸಿಲರ್ ಮಕ್ಕಳನ್ನ ಅವ್ರು ನೋಡ್ಲಿಕ್ಕೆ ಆಗುತ್ತೆ. ಸೊ ನಾವ್ ಹಿಂಗೆ ಇಷ್ಟು ಜನ ಮಕ್ಕಳುಗಳಿಗೆ ಸ್ಟ್ರೆಸ್ ಇದೆ ನೀವ್ ನೋಡಿ ಅಂತ ಹೇಳ್ಕೊಟ್ಟಾಗ ಎಷ್ಟೊಂದ್ ಸತಿ ಸ್ಕೂಲ್ಗಳಿಂದ ದೇ ಹ್ಯಾವ್ ಕಮ್ ಬ್ಯಾಕ್ ಅಂಡ್ ಟೋಲ್ಡ್ ಅಸ್, ನಮ್ಗೆ ಈ ಮಕ್ಳಿಗೆಲ್ಲ ಸ್ಟ್ರೆಸ್ ಇದೆ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. ವಿ ಆರ್ ಹ್ಯಾಂಡ್ಲಿಂಗ್ ದೆಮ್ ನೌ. ನಮಗ್ ಪೇರೆಂಟ್ಸ್ ಜೊತೆ ಮಾತಾಡ್ಲಿಕ್ಕೆ ನಮ್ಗೆ ತುಂಬಾ ಸುಲಭ ಆಯ್ತು. ವಿ ಹ್ಯಾವ್ ಕಮ್ಯುನಿಕೇಟೆಡ್ ಟು ದ ಪೇರೆಂಟ್ಸ್ ಅಂಡ್ ದ ಪೇರೆಂಟ್ಸ್ ಆರ್ ವೆರಿ ಗ್ರೇಟ್ಫುಲ್ ದಟ್ ವಿ ಹ್ಯಾವ್ ಬೀನ್ ಏಬಲ್ ಟು ಐಡೆಂಟಿಫೈ ದೀಸ್ ಇಶ್ಯೂಸ್ ಅಂತ ನಮ್ಗೆ ಎಷ್ಟು ಜನ ಫೀಡ್ಬ್ಯಾಕ್ ನಮಗ್ ಬಂದಿದೆ. 10th, 11th and 12th ಗೆ ಆಫ್ ಕೋರ್ಸ್ ವಿ ಡೂ ಕೆರಿಯರ್ ಗೈಡೆನ್ಸ್ ಮಾಡ್ತೀವಿ. ವಿ ಟೆಲ್ ದೆಮ್ ವಾಟ್ ಕೆರಿಯರ್ ದೇ ಆರ್ ಬೆಸ್ಟ್ ಸೂಟೆಡ್ ಫಾರ್ based on their prakriti, based on their personality. So, and that is very unique in us. And then for undergrad students, we do a SWOT analysis and we tell them what are their enabler and inhibitor traits. Aur yav tara kelsakke aur hogbodu anta avrga report nale gottagogutte. Okay. And ivaga foreign countries go makkaligellarguno they need to write very good statement of purpose essays, SOPs anta. So our SOP barilikke most of our students in India, they don't know who they are. Who are you ಅಂತ ಕೇಳ್ತಿದ್ರೆ ಪೆಪೆ ಮಾಡ್ತಾರೆ ಹೊರತು ನನ್ ಬಗ್ಗೆ ಅಂತ ನಾನ್ ಯಾರು, ನನಗೇನ್ ಇಷ್ಟ, ಅವ್ರಿಗೇನು ಗೊತ್ತಿರಲ್ಲ, ನಂದು ಏನ್ ಸ್ಟ್ರೆಂಗ್ಸ್ ಏನು ಗೊತ್ತಿರಲ್ಲ ಅಂತ ಮಕ್ಕಳು. when they're using this, one of our students was able to write a very good statement of purpose essay. She communicated who she is, why, what her strengths are, why she wants to do that course. Adella she built it very beautifully
and she got accepted into Stanford. And one more child got accepted into Dale Carnegie. So we've Very been able nice. to add a lot of value to the student community. Sure. Yeah. ತುಂಬಾ ಒಳ್ಳೆ ಮಾತುಗಳು, ಒಳ್ಳೆ ಮಾಹಿತಿ ಕೊಟ್ರಿ. ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ that schooling system have started adapting this kind of techniques to identify the children's ability, that how they could be facing their future career. They could how they can divert themselves into a proper career system anteli. That's hats off to you to bring this highly Thank you. competitive software and the methodology that you are trying to induce into the schooling system of India. That's absolutely brilliant anta heltini, because psychology is one vast subject, and it has multiple branches anta heltini. Multiple andre it's you cannot count aa tara idu ide. The branches are there, and definitely this is one segment of the psychology. What you are doing is really incredible, because that's a need of the hour anta heltini. Because as you rightly said, there are a lot of students who fail to understand and to identify themselves who they are, and it's very important for them to make them people to make them understand who they are and what proper direction they can take in their life. Absolutely brilliant, ma'am. It's your work is beautiful anta heltini. Yakandre this definitely needs a lot of attention from lot of schools anta heltini nama Indian system alli. And so now you are catering only to the entire system in India, or just catering to right now in Karnataka area or anything like that? No. We have clients across India. We have in Delhi, we have in Kolkata, we have everywhere. Okay, great. Very nice to know. So coming to Nesar products, nama Nityashri avara hatra. So Nityashri avare, you said that you manufacture most alla ella product definitely Bengaluru ಮಾಡ್ತೀರಾ ಅಂತ. So do you also sell products outside India, or it's only now limited to India? So right now I'm selling it only in India. But ನನ್ನ Okay. export license ಇದೆ. ನಂದು products actually samples ಆಗಿ we've sent it across to Japan, Germany and Australia, where it has Okay. been accepted already. But Very good. pricing, we are still in the discussion with the pricing point of view. Okay. So very soon we will be getting into the export segment as well. Very nice. Yakandre definitely, for example, I don't know how your products export activities does happen in your products. Yakandre I think you need few approvals about from the authorities of that particular nation, of that particular country. So you have to work towards those approvals and everything. So Yes. based on that, ಕೆಲವು country, I don't know in today's world, but at least few years back, I can say that there used to be like quota system, from this country only these kind of products are allowed of only these kind of quantities. So very good. If you already are doing a good export experimentation, ತುಂಬಾ ಚೆನ್ನಾಗಿರುತ್ತೆ, because the product that you manufacturing are very unique products ಅಂತ ಹೇಳ್ತೀನಿ, because they are very pure form and organic, ಒಂಥರ Ayurvedic based form, and which you are competing against the bigger brands, international brands ಅಂತ ಹೇಳ್ತೀನಿ, in Bengaluru, that to where people just go to any shop and just pick up the product just like that without realizing what they are buying and so on and so forth. And so definitely next time ಬೆಂಗಳೂರಿಗೆ ಬಂದಾಗ ಒಂದು 4-5 ಪ್ರಾಡಕ್ಟ್ ನಾನು ಹಿಡ್ಕೊಂಡು ಬರ್ತೀನಿ. ನಮಗೂ ಕೂಡ ಒಂದು ಯೂಸ್ ಆಗುತ್ತೆ, ನಮ್ಮ ಆಯುರ್ವೇದಿಕ್ ಒಂದು ಅಪ್ಲಿಕೇಶನ್ ಆಗುತ್ತೆ. ಹಾಗೇನೆ ನಮ್ಮ ರಾಮ್ ಪ್ರಸಾದ್ ಅವರ ಪ್ರಾಡಕ್ಟ್ ಕೂಡ ಡೆಫಿನೆಟ್ ಆಗಿ ಎಲ್ಲ ನಮ್ಮ ಪ್ರೇಕ್ಷಕರಿಗೂ ಹೇಳ್ತೀನಿ, ಈ ಎಲ್ಲ ಒಂದು ವೆಬ್ಸೈಟ್ ಅನ್ನು ನೀವು ವಿಸಿಟ್ ಮಾಡಿ. ಫಸ್ಟ್ ವೆಬ್ಸೈಟ್ ನಾನು ಹೇಳ್ತಾ ಇದ್ದೀನಿ, ನಮ್ಮ ಸ್ವಯಂ ಅನಾಲಿಟಿಕ್ಸ್ ಅವ್ರದ್ದು ಸ್ವಯಂ analytics.com, that is ಸ್ವಯಂ analytics.com ಹೋಗಿ. ಹಾಗಿದೆ you check the activities what Dr. Shilpa is doing, and definitely you want to get in touch with her and talk about
your child or any person that needs some kind of a counseling or any of that sort. ಹಾಗೇನೆ you check with ನಮ್ಮ ರಾಮ್ ಪ್ರಸಾದ್ ಅವ್ರದ್ದು, ಅವ್ರ varieties of products are there, and every product is organic product. ಅವರು agamyahomeproduct.com ಅಂತ, agamyahomeproduct.com ಅಂತ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿತ್ಯಶ್ರೀ ಅವರ ಕಂಪನಿ naserriches.com, naserriches.com. ನಾನು ಹೇಗೆ ಹೇಳ್ತಾ ಇದ್ದೀನಿ ಅದೇ ತರಾನೇ ಟೈಪ್ ಮಾಡಿ, naserriches.com, and check them out. ಡೆಫಿನೆಟ್ ಆಗಿ ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ಅಷ್ಟು ಹೇಳ್ತಾ, ನಮ್ದು ಹೇಗೆ 1 hour ಹೋಗಿದ ಅಂತ ಗೊತ್ತಾಗ್ಲಿಲ್ಲ, ಕಳೆದದ್ದು ಗೊತ್ತಾಗ್ಲಿಲ್ಲ. ನಿಮ್ ಜೊತೆ ಮಾತಾಡ್ತಾ ಐ ವಾಸ್ ಗೆಟಿಂಗ್ ಮೈ ಸೆಲ್ಫ್ ಇನ್ ಟು ಯುವರ್ ಪ್ರಾಡಕ್ಟ್, ಯುವರ್ ಕೌನ್ಸಿಲಿಂಗ್ ಆಕ್ಟಿವಿಟಿ, ನಿಮ್ಮ ಡಿಸ್ಟ್ರಿಬ್ಯೂಷನ್ ಆಯ್ತು. ಸೊ ನಿಮ್ಮ ಮೂಲಕವಾಗಿ ಒಂದು 2 ಮಾತು ನಮ್ಮ ಪ್ರೇಕ್ಷಕರಿಗೆ. ಲೆಟ್ ಸ್ಟಾರ್ಟ್ ವಿತ್ ಡಾಕ್ಟರ್ ಶಿಲ್ಪಾ. I think all across the world there has to be a lot of support for ನಮ್ಮ ಇಂಡಿಯನ್ಸ್ಗೆ ಮತ್ತೆ ನಮ್ಮ ಬೆಂಗಳೂರಿನವ್ರಿಗೆ, ನಮ್ಮ ಕನ್ನಡಿಗರಿಗೆ, ಬಿಕಾಸ್ ವಿ ಆರ್ ಅ ಮೈನಾರಿಟಿ. ಎಲ್ಲೋದ್ರು ಇರ್ತೀವಿ ನಾವು ಇಂಡಿಯನ್ಸ್, ವಿ ಆರ್ ವೆರಿ ಪಾಪ್ಯುಲರ್. ಬಟ್ ಆದ್ರೂ ನಮಗೆ ಸಪೋರ್ಟ್ ಸಿಗೋ ಹಂಗೆ ಏನಾರ ಮಾಡ್ತು ಅಂತಂದ್ರೆ ಐ ಥಿಂಕ್ ದಟ್ ವುಡ್ ಬಿ ವಂಡರ್ಫುಲ್ ಟು ಗಿವ್ ಅಸ್ ಮೋರ್ ಎಕ್ಸ್ಪೋಷರ್. Because everybody who has gone out are all very well educated people. So ನೀವುಗಳೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತು ಅಂತಂದ್ರೆ it's going to take us, it's going to make wonders in our life. So ಅದ್ ಹೇಳ್ತಾ I'm saying thank you so much for this. Thank you Shilpa ma'am. Let's go to Nityashri ಅವರು. Thank you, sir. What I would say is probably first use my product than me recommending a product to someone else. My product has to speak to the person by itself through its quality. So try my product once, you won't be disappointed, and you will be coming back to me again and again for it. And do support us. As sir rightly said, naserriches.com is my website. You can go through it. And Mr. Ram Prasad is always there, who's been very supportive for me. So he's our distributor. You can buy products from me or through him. So even if you come to me, it's going to get delivered through Ram Prasad. Yeah. Thank you so much for supporting us. Thank you ma'am. Thank you. Ram Prasad ಅವರೇ. ಥ್ಯಾಂಕ್ ಯು ಸರ್. ಮತ್ತೆ ಎಲ್ರಿಗೂ ಹೇಳೋದಿಷ್ಟೇ, ಆದಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ನರೇಂದ್ರ ಮೋದಿ ಅವ್ರು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಸಪೋರ್ಟ್ ಆಗಿರ್ಬೇಕಾಗತ್ತೆ. ಆಸ್ ಶಿಲ್ಪಾ ಮೇಡಮ್ ಹೇಳಿದ್ರು, ನಾವು ಕನ್ನಡಿಗರಾಗಿ ಮೈನಾರಿಟಿ ಥರನೇ ಇದ್ದೀವಿ ಸ್ವಲ್ಪ. ಸೊ ಹಾಗಾಗಿ ಸ್ವಲ್ಪ ನಮ್ಮನ್ನು ನಾವು ಮುಂದೆ ತರಬೇಕು ಅಂತಂದ್ರೆ ನಮಗೆ ಸಪೋರ್ಟ್ ಮಾಡಬೇಕಾಗತ್ತೆ, ನಾವು ನಮಗೆ ಸಪೋರ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಹಾಗಾಗಿ ಖಂಡಿತ ನಾನು ಈ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ರಾಜು ಕುಲಕರ್ಣಿ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ 3 ಜನರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಇನ್ನೊಂದ್ಸಲ. ಯಾಕಂದ್ರೆ ನಿಮ್ದು 1 hour ವಿಚ್ ಇಸ್ ವೆರಿ ವೆರಿ ವ್ಯಾಲ್ಯೂಯಬಲ್ ನಮ್ಮ ಕನ್ನಡವಾಣಿ ಕೊಟ್ರಿ. ನಮ್ಮ ಕನ್ನಡವಾಣಿ ಪ್ರೇಕ್ಷಕರಿಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಒಂದು ಮಾಹಿತಿ ಕೊಟ್ರಿ. ಹಾಗೆ ನನ್ನ ಪ್ರೇಕ್ಷಕರಿಗೆ ಕೇಳ್ಕೊತೀನಿ, ಡೆಫಿನೆಟ್ ಆಗಿ ಅವ್ರ ವೆಬ್ಸೈಟ್ ವಿಸಿಟ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಕನ್ನಡವಾಣಿ. ಯಾವಾಗ್ಲೂ ಅವ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಅಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲೇ ಸೈನ್ ಆಫ್ ಮಾಡ್ತೀನಿ. ನಿಮ್ಮ ಗೆಳೆಯ ಇನ್ನೊಂದು ಕನ್ನಡವಾಣಿ ಕಾರ್ಯಕ್ರಮ ಜೊತೆ, ಇನ್ನೊಂದು ಎಪಿಸೋಡ್ ಜೊತೆ ಮುಂದಿನ ವಾರ ಮತ್ತೆ ಬರ್ತಾ ಇದ್ದೀನಿ, ಒಂದು ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಜೊತೆ. ಡೆಫಿನೆಟ್ ಆಗಿ ಯಾವಾಗ್ಲೂ ಲಾಗಿನ್ ಮಾಡ್ತಾ ಇರಿ, ಚೆಕ್ ಮಾಡ್ತಾ ಇರಿ ಕನ್ನಡವಾಣಿ ಕಾರ್ಯಕ್ರಮ. ಯಾಕಂದ್ರೆ ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ನೀನು ಕನ್ನಡವಾಗಿರಿ ಅಂತ ಹೇಳ್ತಾ ಮತ್ತೆ ಸೈನ್ ಆಫ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ.